ಕಂಡೀಷನ್ ಸ್ವಲ್ಪ ಇದಾಗಿದ್ದರಿಂದ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಒಟ್ಟಿಗೆ ಕರೆದಿದ್ದಕ್ಕೆ ಯಾರು ಬೇಜಾರು ಮಾಡ್ಕೋಬೇಡಿ. ಸೊ ಎಲ್ಲನೂ ಒಟ್ಟಿಗೆ ಕರೆದು ಮಾತಾಡೋಣ ಅಂತ ಹೇಳಿತ್ತು. ಬಟ್ ಸೆಪರೇಟ್ ಕೊಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಯಾರು ವಿನಯ ಪಡಬೇಕಾಗಿಲ್ಲ. ಚೂರು ಟ್ರೀಟ್ಮೆಂಟ್ ಆಗ್ತಿದ್ದಂಗೆ ನಾನು ಎಲ್ಲರನ್ನೂ ತಿರ್ಗಾ ಸೋಲೋನ ಮಾಡ್ತೀನಿ ನಾನು. ಸೊ ಅದರಿಂದ ನಮ್ಮೆಲ್ರಿಗೂ ಕರೆದು ಒಟ್ಟಿಗೆ ಮಾತಾಡ್ಬಿಡೋಣ. ಬೇರೆ ರಣಗಳು 15 ತಾರೀಕು ರಿಲೀಸ್ ಆಗ್ತಿದೆ. ಸೊ ನೀವೇನೋ ಈ ಕ್ವಶನ್ ಕೇಳಿದ್ರೆ ಕೇಳ್ಬೋದು. ಶಿವಣ್ಣ, ಮಧು ಹಾಯ್ ಮಧು. ಮಫ್ತಿ ಬಂದು ಆಲ್ಮೋಸ್ಟ್ 7 years ಆಗಿದೆ. ಆ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಚೇಂಜಸ್ನ ತಂದಿದ್ದಂಥ ಒಂದು ಸಿನಿಮಾ. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು. ನಾವು ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 7 ವರ್ಷ ಲೇಟ್ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಫಸ್ಟ್ ಆಫ್ ಆಲ್ ಆ್ಯಕ್ಚುಲಾಗಿ ಮಾಡಬೇಕಂತ ಅನ್ಕೊಂಡಿದ್ದೆ ಅವಾಗಲೇ. ಅದೊಂದು ಮುರಳಿ ನಂದೊಂದು ಸೀನ್ ಇತ್ತು, ಒಂದು ಡ್ರಿಂಕಿಂಗ್ ಸೀನ್ ಜ್ಞಾಪಕ ಇದ್ರೆ ಗೊತ್ತಿಲ್ವ. ಡ್ರಿಂಕಿಂಗ್ ಸೀನ್ಲಿ ಒಂದು ವಿಷಯ ಬಂದಾಗ ಹೇಳಿದೆ, ಈ ಕ್ಯಾರೆಕ್ಟರ್ನ ನೀವು ಈ ಕ್ಯಾರೆಕ್ಟರ್ ಇಟ್ಕೊಂಡೆ ಒಂದು ಸಿನಿಮಾ ಮಾಡ್ಬೋದು ಅಂತ ತಕ್ಷಣ ಪ್ರೀಕ್ವೆಲ್ ಮಾಡೋಣ ಸರ್ ಅಂತ. ಅವಾಗಿಂದ ಆಲ್ಮೋಸ್ಟ್ ಒಂದು 30-40% ಅಲ್ಲೇ ಮಾತಾಡ್ಕೊಂಡಿದ್ದು, ಏನೇನು ಬರ್ಬೋದು, ಯಾವ್ಯಾವ ರೀತಿ ಬರ್ಬೋದು. ಇನ್ನು 70% ನೆಕ್ಸ್ಟು ನರ್ತನ ಅಡಾಪ್ಟ್ ಮಾಡಿರೋದು. ಬಟ್ ಲೇಟ್ ಆಗಿರೋದಕ್ಕೆ ನಿಮಗೂ ಗೊತ್ತು, ಮಿಡಲ್ಲಿ ಅವರು ಒಂದು ಎಷ್ಟು ಸಿನಿಮಾ ಮಾಡಬೇಕು ಅಂತ ಇದಾಯ್ತು. ಓಕೆ ಮಾಡಬೇಕು, ಇವಾಗ ಆಗುತ್ತೆ ಪಾಪ ಅವ್ರು ವೆಯ್ಟ್ ಮಾಡಿದ್ರು. ಬಟ್ ಅದಾದಮೇಲೆ ಏನು ಕಾರಣ ಅಂತ ನಮಗೆ ಗೊತ್ತಾಗಿಲ್ಲ. ಅದಾದಮೇಲೆ ನಮ್ಮ ಪ್ರೊಡಕ್ಷನ್ಲೇ ಮಾಡಬೇಕಂತ ಅವಾಗಿಂದ ಇತ್ತು. ಅದಕ್ಕೆ ಜಯಣ್ಣವ್ರಿಗೆ ಹೇಳಿ ನಾವು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿದ್ವಿ ಮ್ಯಾರೇಜ್ ಜನಗರ ಅಂತ. ಸೊ ಅದರಿಂದ ಕೋವಿಡ್ ಆಯಿತು. ಕೋವಿಡ್ ಆಗ್ತಿದ್ದಂಗೆ ಇನ್ನೊಂದು ಸ್ಟಾರ್ಟ್ ಆಗಿಬಿಡುತ್ತೆ ಸರ್ ಅಂತ ಹಂಗೆ ಹಿಂಗೆ ಆಯ್ತಿತ್ತು. ಆಮೇಲೆ ಲಾಸ್ಟ್ಲಿ ನಮ್ಮ ಜೊತೆಲೇ ಮಾಡಬೇಕಾಗಿತ್ತು ಅಷ್ಟೇ. ಅವ್ರು ಹಣೆ ಬರೆದದ್ದು 2ನೇ ಫಿಲ್ಮ್ ನಮ್ಮ ಜೊತೆಲೇ ಇರಬೇಕಾಗಿತ್ತು ಅಂತ ಕಡೆದು ಬಂದಿದ್ದು. ಶಿವಣ್ಣ, ನಿಮ್ಮ ಸಿನಿಮಾಗಳಲ್ಲಿ ನಿಮ್ಗೆ ಏನು ಟೈಟಲ್ ರೋಲ್ ಇರುತ್ತೆ ಅದೇ ಒಂದು ಸಿನಿಮಾ ಆಗಿ ಆಗ್ತಾ ಇರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತ. ಯಾಕಂದ್ರೆ ಈಗ ಗೋಸ್ಟ್ ಸಿನಿಮಾದಲ್ಲಿ ದಳವಾಯಿ ಕೂಡ ನೆಕ್ಸ್ಟ್ ಸಿನಿಮಾ ಆಗ್ತಿರ್ತಕ್ಕಂಥದ್ದು, ಮಫ್ತಿಯಲ್ಲಿ ಬೈರ್ತಿರಂಗಲ್ಲಿ ಈಗ ಸಿನಿಮಾ ಆಗ್ತಾ ಇರ್ತಕ್ಕಂಥದ್ದು. ಒಂದೊಂದ್ಸತಿ ಪಾತ್ರಗಳು ಇದು ಅಟ್ರಾಕ್ಟ್ ಆಗ್ಬಿಟ್ಟಿರೋದು 100% ಅದು ಒಂದು ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ ಇದ್ದೇ ಇರುತ್ತೆ. ಹೆಂಗ್ ಸ್ಟಾರ್ಟ್ ಆಯ್ತು ಆ ಕ್ಯಾರೆಕ್ಟರ್. ಯಾಕಂದ್ರೆ ನೀವು ಇದು ಮಫ್ತಿಲಿ ಬಂದಾಗ ಆ ಕ್ಯಾರೆಕ್ಟರ್ ಬರೀ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಇಂಟರ್ವಲ್ಲಿ ಬರ್ತಾರೆ. ಇಂಟರ್ವಲ್ಲಿ ಬಂದಾಗ ಆ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಲ್ರೆಡಿ ಬೆಳೆದು ನಿಂತ ಒಂದು ಬೈರ್ತಿರಂಗಲ್ಲ. ಬಟ್ ಇವನು ಬೆಳೆಯೋಕ್ಕೆ ಕಾರಣ ಏನು, ವಾಟ್ ಇಸ್ ದ ಬ್ಯಾಕ್ ರೀಸನ್ ಏನು ಡೀಟೇಲಿಟಿ ಏನು ಮುಂದೆ. ಸುಮ್ಮನೆ ಬೆಳೆಯೋಕ್ಕಾಗಲ್ಲ ಒಬ್ಬ ಮನುಷ್ಯ. ಸೊ ಅವನ ಬೆಳವಣಿಗೆ ಒಂದು ಯಾವ ರೀತಿ ಬರ್ಬೋದು ಅನ್ನೋದನ್ನ ನರ್ತನ ಒಂದು ಲೈನ್ ಮಾಡಿ ಫಸ್ಟು ಸ್ಮಾಲ್ ಸೀನ್ಸ್ ಎಲ್ಲ ಆಲ್ರೆಡಿ ಅನ್ಕೊಂಡಿದ್ದು. ಚಿಕ್ಕ ವಯಸ್ಸು ಸೀನ್ ಇರ್ಬೋದು, ಅದರ್ವೈಸ್ ಸಮ್ ಸೀನ್ಸ್ ಸೆಕೆಂಡ್ ಹಾಫ್ಲಿ ಇರ್ಬೋದು, ಇಲ್ಲ ಕನೆಕ್ಟಿವಿಟಿ ಸೀನ್ಸ್ ಇರ್ಬೋದು, ಅದೆಲ್ಲ ಒಂದಿತ್ತು ರೆಡಿ ಆಗಿತ್ತು. ನೆಕ್ಸ್ಟು ಹೆಂಗೆ ಬರ್ತಾನೆ, ಯಾತಿಗೆ ಯಾವ ವೇಸ್ ಲಾಯರ್ ಅಂತ ಒಂದು ಗೆಟಪ್ ತೋರಿಸ್ತೀನಿ, ಲಾಯರ್ ಗೆಟಪ್. ನೆಕ್ಸ್ಟ್ ಇದು ಎಲ್ಲಾದ್ರಲ್ಲೂ ಬ್ಲ್ಯಾಕ್ ಏರ್ಗೆ ಹೊರತು ಬ್ಲ್ಯಾಕಿಂದ ಬೇರೆ ಕಲರ್ ಚೇಂಜ್ ಆಗಲ್ಲ. ಮಿಡಲ್ಲಿ ಒಂದು ಸ್ಮಾಲ್ ಟ್ರಾನ್ಸಿಷನ್ ಥರ ಬರುತ್ತೆ, ಬಂದು ಇಟ್ ಚೇಂಜಸ್ ಇಂಟು ಟೈಟಲ್ ಟ್ರ್ಯಾಕ್ ಅಂದರೆ ಬೈರ್ತಿರಂಗರ ಸಾಂಗ್. ಅದ್ರ ಪ್ರಕಾರ ಒಂದು ಚೇಂಜಸ್ ಬರುತ್ತೆ. ನಿಮ್ಮ ಮತ್ತು ಛಾಯಾ ಸಿಂಗ್ ಅವರ ಕಾಂಬಿನೇಷನ್ ಬಗ್ಗೆ ಮಾತಾಡೋದಾದ್ರೆ, ಅವರು ನಿಮ್ಮ ಜೊತೆ ಈ ಹಿಂದೆನೋ ಕೆಲಸ ಮಾಡಿದ್ರು ರೌಡಿ ಅಳಿಯ ಸಿನಿಮಾದಲ್ಲೆಲ್ಲನೂ. ಸೊ ಅವರು ಆಲ್ಮೋಸ್ಟ್ ಅಲ್ಲಿ 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಬಟ್ ಮತ್ತೆ ಈ ಸಿನಿಮಾ ಮೂಲಕ ಅಥವಾ ಮಫ್ತಿ ಮೂಲಕ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರ್ತಕ್ಕಂಥದ್ದು, ಬೇರೆ ಭಾಷೆಗಳಲ್ಲಿ ಬ್ಯುಸಿ ಆಗಿದ್ರು. ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟ್ರ್, ತುಂಬ ಡೆಡಿಕೇಟೆಡ್. ಆಮೇಲೆ ಏನು ಮಾಡಬೇಕು ಒಂದು ಸಟ್ಲಿಟಿ ಇರುತ್ತೆ ಆ್ಯಕ್ಷನ್ ಮಾಡಬೇಕಾದ್ರೆ. ಸೊ ಸಟ್ಲಾಗಿರ್ಬೇಕೇನಾಗುತ್ತೆ ಅಂದರೆ ಆ ಒಂದು ಏನಂತೀವಿ ಆ ರಿಲೇಷನ್ಶಿಪ್ ಇದೆಯಲ್ಲ, ಒಂದು ಬ್ರದರ್ ಆ್ಯಂಡ್ ಸಿಸ್ಟರ್, ಆ ಬಾಂಧವ್ಯ ಒಂದೊಂದ್ಸತಿ ತುಂಬ ಮಾತಾಡೋರು ಇರ್ತಾರೆ, ಮಾತಾಡ್ದವ್ರು ಇರ್ತಾರೆ. ಬಟ್ ಆ ಸಿನಿಮಾದಲ್ಲಿ ಮಾತುಗಳು ಕಮ್ಮಿ, ಬೇಸಿಕ್ಕಾಗಿ ಇವರಿಬ್ಬರು ಮಾತಾಡ್ತಾರೆ. ಯಾಕಂದರೆ ಯಾತಿಗೆ ಹಂಗಾಗುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದಾಗ ಬೈರ್ತಿರಂಗದಲ್ಲಿ ಕ್ಲಾರಿಟಿ ಕೊಡುತ್ತೆ. ವೈ ದಟ್ ಲೆಟ್ಸ್ ಟಾಕ್, ಯಾತಿಗೆ ಏನಾಯಿತು ಅಂದರೆ ಫಸ್ಟಿಂದ ಅವನು ಸ್ಯಾಕ್ರಿಫೈಸ್ ಅಂತಾರೆ. ಅಂದರೆ ಒಂದು ಅಂಬಿಷನ್ನ ಕಟ್ಕೋಬೇಕಂದ್ರೆ ಸ್ಯಾಕ್ರಿಫೈಸಸ್ ಇದೆ. ಆ ಸ್ಯಾಕ್ರಿಫೈಸ್ ಬಂದ್ಬಿಟ್ಟು ಲವ್ಲು ಇರ್ಬೋದು, ಇಲ್ಲ ಅವ್ನು ಮಾಡೋಂಥ ಕೆಲಸದಲ್ಲಿ ಇರ್ಬೋದು. ಏನೇನು ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾವ ರಿಲೇಷನ್ಶಿಪ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ, ಯಾತಿಗೆ ಮಾಡ್ತಾನೆ, ಆ ಸ್ಯಾಕ್ರಿಫೈಸ್ ವರ್ತ ಅನ್ನೋ ರೀತಿಲಿ ಈ ಸಬ್ಜೆಕ್ಟ್ ಮೂವ್ ಆಗುತ್ತೆ ಆ್ಯಕ್ಚುಲಾಗಿ. ಸೊ ಅದನ್ನ ನೋಡೋಕ್ಕೋದ್ರೆ ಶ್ರೇಯಾ ಸಿಂಗ್ ಅವ್ರ ಪಾತ್ರ ಆಗಲಿ ತುಂಬ ಜಾಸ್ತಿ ಮಾತಾಡ್ತಾ ಹೋದ್ರೆ ಭಾವನೆಗಳು ತುಂಬ ಇದೆ. ಗೀತಾ ಮ್ಯಾಮ್, ಶಿವಣ್ಣ ಅವ್ರ ಜೊತೆಗೆ 2ನೇ ಸಿನಿಮಾ ಮಾಡಿದ್ದೀರಾ. ಸೊ ಯಾಕೆ 2ನೇ ಸಿನಿಮಾ ಶಿವಣ್ಣ ಅವ್ರ ಜೊತೆಗೆ ಮಾಡಬೇಕು ಅಂತ ಅನ್ನಿಸ್ತು? ಮತ್ತು ಆ್ಯಕ್ಟರ್ ಪ್ರೊಡ್ಯೂಸರ್ ರಿಲೇಷನ್ಶಿಪ್ ಹೇಗಿತ್ತು ನಿಮ್ಮದು? ಫಸ್ಟ್ ಫಿಲಮಿಂದ ನನ್ನ ಜೊತೆಗೆ ಇದ್ದೀನಲ್ಲ
ಸೊ ಇವಾಗ ಮಾಡ್ತಾ ಇರೋದು ಆವಾಗಿಂದ ಮಧುಸ್ತುದ ನೋ ಚೇಂಜ್ ಅಟ್ ಆಲ್, ಏನೂ ಚೇಂಜ್ ಅನಿಸಲ್ಲ. ಒಂದಂದರೆ ಪ್ರೊಡಕ್ಷನ್ ಅಂದರೆ ಹೆಂಗೆ ನೋಡ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ನನಗಿನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಸೊ ಹೀಗೆ ಅಲ್ಲಿದ್ದ ಫುಲ್ ಟೈಮ್ ನೋಡ್ತಾರಲ್ಲ ಅದೆಲ್ಲ, ಸೊ ಗೈಡ್ ಮಾಡಿದ್ದಾರೆ, ನನಗೆ ಪೂರ್ತಿ ಗೈಡ್ ಮಾಡಿದ್ದಾರೆ. ಸೊ ಐ ಆಮ್ ಏಬಲ್ ಟು ಡೂ ಇಟ್. ಇಲ್ಲಿವರೆಗೂ ಇಷ್ಟು ದೊಡ್ಡ ಫಿಲಮ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆದರೆ ಅದು ಬಿಕಾಸ್ ಹಿ ವಾಸ್ ಎಕ್ಸ್ಪ್ಲೈನಿಂಗ್. ಆ್ಯಂಡ್ ನನ್ನ ಮಗಳು ನಿವೇದಿತಾ, ಇವಾಗ ಈ ಸೋಷಿಯಲ್ ಮೀಡಿಯಾ ಇವೆಲ್ಲ ನನಗೆ ತುಂಬ ಹೊಸದು, ಇದು ನಮ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಸೊ ಅವಳು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾಳೆ, ಜೊತೆಗೆ ಹ್ಯಾಂಡಲ್ ಮಾಡ್ತಾಳೆ. ಸೊ ಇಟ್ಸ್ ಈಸಿ, ಇಟ್ಸ್ ಬಿಕಮ್ ಈಸಿ ಅಷ್ಟೇ. ಶಿವಣ್ಣ, ರಂಗನಾಥ್ ಅಂತ ನಮ್ಮ KF5 ಹಾಯ್. ಅಣ್ಣ, ಇವಾಗ ಮಲ್ಟಿ ಸ್ಟಾರರ್ ಎರಾ ಅಂತ ನಡೀತಾ ಇದೆ ಅಣ್ಣ. ಲೈಕ್ ಒಂದು ಮೂವಿನಲ್ಲಿ ಮಲ್ಟಿಪಲ್ ಸ್ಟಾರ್ಸ್ಗಳೆಲ್ಲ ಬಂದು ಆ್ಯಕ್ಟ್ ಮಾಡ್ತಾ ಇರೋ ಅಂತ ಒಂದು ಎರಾ ಇವಾಗ. ಈ ಮೂವಿನಲ್ಲಿ ಒಂದು ಎಕ್ಸೈಟಿಂಗ್ ಎಲಿಮೆಂಟ್ ಆಗಿ ಮಫ್ತಿಯ ಗಣ ಅವ್ರನ್ನ ನಾವೇನಾದ್ರು ನೋಡ್ಬೋದಾ ಶಿವಣ್ಣ? ಈಸಿಲಿ ಬರಲ್ಲ, ಸೀಕ್ವೆಲ್ಲಿ ಬರ್ತದೆ, ಯಾಕೆ ಈಸಿಲಿ ಬರಲ್ಲ, ಯಾಕಂದ್ರೆ ಇದು ಮುಗಿದಾದ್ಮೇಲೆ ಅವ್ರು ಬಂದು ಈ ಕಮ್ಸ್ ಇನ್ ಟ್ರೇಸ್ ಆಫ್ ಬಾಲಚಂದ್ರ. ಬಿಕಾಸ್ ಟ್ರೈಲರ್ನಲ್ಲಿ ಒಂದು ಪೊಲೀಸ್ದು ಬ್ಯಾಕ್ ಶಾಟ್ ಅಲ್ಲಿ ಒಬ್ರು ನಡ್ಕೊಂಡು ಹೋಗೋದು ಕಾಣಿಸುತ್ತೆ, ಬಟ್ ಆದ್ರೆ ಯಾರು ಅಂತ ಕ್ಲಾರಿಟಿ ಇರೋದಿಲ್ಲ. ಹಾಗಾಗಿ ಇಲ್ಲ ಇಲ್ಲ, ಹಂಗೇನ ಸಸ್ಪೆನ್ಸ್ ಏನಿಲ್ಲ ಅದರಲ್ಲಿ. ಶಿವಣ್ಣ, ಮಫ್ತಿ ಸಿನಿಮಾ ಬಂದು 6-7 ವರ್ಷಗಳಾದ್ರೂ ಸಹ ಅವತ್ತಿಂದ ನರ್ತನ್ ಅವರು ಬೇರೆ ಯಾವ ಸಿನಿಮಾನೂ ಡೈರೆಕ್ಷನ್ ಮಾಡಲಿಲ್ಲ. ಮಿಡ್ಲಲ್ಲಿ ಯಾವುದೋ ಒಂದು ಮಾಡಬೇಕಿತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಇಷ್ಟು ವರ್ಷಗಳ ನಂತರ ಅಗೈನ್ ಅವರು ನಿಮ್ಮ ಜೊತೆನೆ ರಿಯೂನೈಟ್ ಆಗಿರ್ತಕ್ಕಂಥದ್ದು, ನಿಮ್ಮ ಹೋಮ್ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರ್ತಕ್ಕಂಥದ್ದು. ಆಸ್ ಅ ಟೆಕ್ನಿಷಿಯನ್ ಆಗಿ ಅವ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮವಾಗಿ ಹೇಳೋದಾದ್ರೆ. ಇಲ್ಲ, ಟೆಕ್ನಿಷಿಯನ್ ಅವನು ಆಲ್ರೆಡಿ ನರ್ತನ್ ಐ ಥಿಂಕ್ ಈಸ್ ಅ ಗುಡ್ ಟೆಕ್ನಿಷಿಯನ್. ಯಾಕಂದರೆ ಪಿಕ್ಚರ್ಗಳು ಮಾಡದೇ ಇರ್ಬೋದು, ಒಂದೊಂದ್ಸತಿ ಆಗುತ್ತೆ ಆ ಥರ. ಬಟ್ ಏನು ಹೇಳ್ಬೇಕಂತ ಹೊರಟಿದ್ರೆ ಅದು ತುಂಬ ಕ್ಲಾರಿಟಿ ಇದೆ. ಏನು ಮಾಡಬೇಕಾದ್ರೂ ಕನೆಕ್ಟಿವಿಟಿ ಬಿಟ್ಕೊಡಲ್ಲ. ಮಫ್ತಿ ನೀವೇನು ನೋಡ್ತೀರಾ, ಸಮ್ ಕನೆಕ್ಟಿವಿಟಿ ಸೀನ್ಸ್ ಇಲ್ಲಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಟ್ರೈಲರ್ಲಿ ನೀವು ನೋಡಿರ್ಬೋದು, ಏನು ಬ್ಲಡ್ ಶೆಡ್ ಆಗುತ್ತೆ ಅದ್ರ ಮೇಲೆ, ಆ ನ್ಯಾಯಮೂರ್ತಿ ಇದೆ ಬೊಂಬೆ ಮೇಲೆ. ಸೊ ಸೇಮ್ ಥಿಂಗ್ ನೀವು ಇದರಲ್ಲಿ ನೋಡಬೇಕಾದ್ರೆ ಇಲ್ಲಿ ಮಫ್ತಿಲಿ ಅವನ ಮೇಲೆ ಬ್ಲಡ್ ಶೆಡ್ ಆಗುತ್ತೆ. ಅಂದರೆ ದಟ್ ಕನೆಕ್ಟಿವಿಟಿ ಆಫ್ ದಟ್ ಸೀನ್ ಆಲ್ವೇಸ್ ಗಿವ್ಸ್ ಒನ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯಾವಾಗಲೂ. ಯಾಕಂದರೆ ಅದಕ್ಕೆ ಅವನು ಜಾಯ್ರ ಬರ್ತಾನೆ, ಅದೇ ನ್ಯಾಯದಲ್ಲಿ ಅವನು ಇರ್ತಾನೆ. ಅದು ಅಂದರೆ ನ್ಯಾಯಕ್ಕೆ ಬ್ಲಡ್ ಹೊಡೆದಂಗೆ ಆಯಿತು. ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಿಂಬಾಲಿಕ್ ಆಗಿ ಏನು ಹೇಳಕ್ಕೆ ಹೊರಟಿದ್ರೆ ಅಂತ. ಅದು ಸಾಕಷ್ಟು ಏನು ಮೊಮೆಂಟಮ್ ಇದೆ ಅದೆಲ್ಲ. ಆ್ಯಂಡ್ ನಂಬರ್ ಆಫ್ ಸೀನ್ಸ್ ಇದೆ ಅದರಲ್ಲಿ. ಕೈ ತೋರಿಸಿದ್ವಿ, ಬರೀ ಕೈ, ಇದರಲ್ಲಿ ಬೇರೆ ಥರ ತೋರಿಸಿದ್ವಿ. ಒಂದು ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಅಂದರೆ ಒಂದು ಅವನು ಆ ರೀತಿ ಬೆಳೆದಿದ್ದಕ್ಕೆ ಆ ರಾಕ್ಷಸತನ ಏನಿದೆ ಅದನ್ನು ತೋರಿಸ್ತಾನೆ. ಜೊತೆಲಿ ಆ ರಾಕ್ಷಸತನದ ಒಳಗಡೆ ಒಬ್ಬ ಒಳ್ಳೆ ಮನಸ್ಸಿರೋ ವ್ಯಕ್ತಿನೂ ಇದ್ದಾನೆ ಅಂತ ತೋರಿಸಿದೆ. ಶಿವಣ್ಣ, ಮಫ್ತಿಯಲ್ಲಿ ನಿಮ್ಮ ಸೈಲೆನ್ಸ್ ಕೂಡ ಒಂದು ವೆಪನ್ ಆಗಿತ್ತು. ಬಟ್ ಇದು ಪ್ರೀಕ್ವೆಲ್ ಆಗಿರೋದ್ರಿಂದ ಇಲ್ಲಿ ಆ ಸೈಲೆನ್ಸ್ ಹಿಂದಿನ ಅಸಲಿ ಕತೆ ಏನು ಅನ್ನೋದ್ರ ಜೊತೆಗೆ ನಿಮ್ಮ ವೃತ್ತಿ ಕೂಡ ಮಾತಾಡುವಂತಿದೆ, ಕೋರ್ಟ್ ಡ್ರಾಮಾ. ಸೊ ಕೋರ್ಟ್ ಬಗ್ಗೆ ಮತ್ತೆ ವೆಪನ್ ಬಗ್ಗೆ ಕೋರ್ಟ್ಲು ಏನು ವೆಪನ್ ಯೂಸ್ ಮಾಡ್ತಾನೋ ಅದೇ ಥರನೇ. ಅಂದರೆ ಅವ್ನು ಮಾತಾಡೋ ವೆಪನ್ ಇದೆಯಲ್ಲ, ಭಾಳ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ, ಎಲ್ಲೂ ಡ್ರ್ಯಾಗಿಂಗ್ ಇರಲ್ಲ. ವಾಟ್ ಹ್ಯಾಸ್ ಟು ಬಿ ಟೋಲ್ಡ್ ಆ್ಯಂಡ್ ವಾಟ್ ಜಡ್ಜ್ ಹ್ಯಾಸ್ ಟು ಟೇಕ್ ಆ್ಯಂಡ್ ವಾಟ್ ಜಜ್ಮೆಂಟ್ ಹ್ಯಾಸ್ ಟು ಬಿ ಗಿವನ್, ಹೌ ಇಟ್ ಕಮ್ಸ್, ಹೌ ದ ಸಿಸ್ಟಮ್ ವರ್ಕ್ಸ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಈಗ ಸಿಸ್ಟಮ್ ಅಂತ ಫೇಲ್ ಆದಾಗಲೇ ಇದೆಲ್ಲ ಆಗೋದು. ಸೊ ಇಟ್ಸ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್ ಅಷ್ಟೇ, ಬಿಕಾಸ್ ಈಸ್ ಇನ್ ದ ಸಿಸ್ಟಮ್. ಬಟ್ ಅವ್ನು ಫಸ್ಟ್ ಚಿಕ್ಕ ವಯಸ್ಸಿಂದ ಯಾವ ಸಿಸ್ಟಮ್ಲಿ ಇದ್ದೆ, ಯಾವ ಸಿಸ್ಟಮ್ಗೆ ಹೋಗ್ತಾನೆ, ಯಾತಿಗೋಸ್ಕರ ಲಾಟ್ ಆಫ್ ಥಿಂಗ್ಸ್ ಅದೇ. ಇದೇನಂದ್ರೆ ನಾನು ಹೇಳ್ಬಿಟ್ರೆ ಕತೆ, ನೀವು ಇವಾಗ ಕತೆ ಕೇಳ್ಬಿಟ್ರೆ ಸ್ಟ್ರೈಟಾಗಿ ಹಾಕೊಂಡು ಹೊಡೆದ್ಬಿಡ್ಬೋದು, ಆಮೇಲೆ ಪಿಕ್ಚರ್ ನೋಡೋದು ಬೇಡ ಅಂತ ನಾನು ಹೇಳಿ ಸ್ಲೋವಾಗಿ ಹಂಗೆ ಓಪನ್ ಮಾಡ್ತಾ ಇದ್ದೆ. ನಾನು ಮೂಡ್ ಹೇಳ್ಬಿಡ್ತೀನಿ, ಅದಕ್ಕೆ ಬೇಡ ಸುಮ್ಮನೆ. ಬಟ್ ಇದೆ ಲಾಟ್ ಆಫ್ ಥಿಂಗ್ಸ್ ಅದೇ ವೆರ್ ಯು ಗೆಟ್ ಕನೆಕ್ಟೆಡ್. ಆ್ಯಂಡ್ ಇದು ಪಾತ್ರ ಅಂದರೆ ಯೂಶಲಿ ರಿವೆಂಜ್ ಸ್ಟೋರಿ ಅಂತ ಹೇಳ್ಬಿಡ್ಬೋದು. ರಿವೆಂಜ್ ಸ್ಟೋರಿ ಅಲ್ಲ, ರಿವೆಂಜ್ ಅನ್ನೋದಕ್ಕಿಂತ ಒಂದು ಅಂಬಿಷನ್ ಇದೆ. ಒಂದು ಅಂಬಿಷಿಯಸ್ ವ್ಯಕ್ತಿ ಈತ. ಆ ಅಂಬಿಷನ್ ಎಲ್ಲಿಂದ ಬಂತು, ಯಾತಿಗೋಸ್ಕರ ಬಂತು, ಯಾತಿಗೆ ಅವನ್ನ ಮುನ್ನಡೆಸಕ್ಕೆ ಹೋಗ್ತಾನೆ. ಆಮೇಲೆ ತ್ಯಾಗ ಅನ್ನೋದು ಸ್ಯಾಕ್ರಿಫೈಸ್ನ ಸುಮ್ಮನೆ ಮಾಡೋದಲ್ಲ ತ್ಯಾಗ, ಅದಕ್ಕೊಂದು ಜೆನ್ಯೂನ್ ರೀಸನ್ ಇರಬೇಕು. ಆ ಜೆನ್ಯೂನ್ ರೀಸನ್ ಎಲ್ಲಿದೆ? ಹೀರೋಯಿನ್ ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಅವ್ರು ಬರೋ ಕ್ಯಾರೆಕ್ಟರ್ ಯಾತಿಗೆ ಬರ್ತಾರೆ, ಅವ್ರು ಯಾರು, ಅವ್ರಿಗೂ ಇವ್ರಿಗೆ. ಆಮೇಲೆ ಅದರಲ್ಲಿ ಲಾಟ್ ಆಫ್ ಥಿಂಗ್ಸ್ ಯು ವಿಲ್ ಕಮ್ ಟು ನೋ. ಓ ಇದು ಹಿಂಗ ಹಂಗ. ಆಮೇಲೆ ಲಾಸ್ಟ್ ರೌಂಡ್ ಅಪ್ ಮಾಡಬೇಕೇ ವಿಲ್ ನೋ ಹೆಂಗ್ ಸ್ಟಾರ್ಟ್ ಆಗುತ್ತೆ ಪಿಕ್ಚರ್, ಹೆಂಗ್ ಎಂಡ್ ಆಗುತ್ತೆ, ಮಧ್ಯದಲ್ಲಿ ಏನೆಲ್ಲ ಆಗುತ್ತೆ. ಇವ್ರ ಕ್ಯಾರೆಕ್ಟರ್ ಇರ್ಬೋದು, ಯಾರು ನಮ್ಮ
ಬಾಬು ಹಿರಣ್ಯ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲಾಂದರೆ ಮಧುಗುರು ಸ್ವಾಮಿ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆಮೇಲೆ ಇವಾಗ ನ್ಯೂಲಿ ಆ್ಯಡೆಡ್ ರಾಹುಲ್ ಬೋಸ್ ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆ್ಯಂಡ್ ದೇವರಾಜ್ ಅವ್ರ ಕ್ಯಾರೆಕ್ಟರ್ ಆಲ್ರೆಡಿ ವಾಸ್ ದೇರ್, ಆ್ಯಂಡ್ ಇದರಲ್ಲಿ ಇವರು ಅವಿನಾಶ್ ಅವರು ಬರ್ತಾರೆ, ಆ್ಯಂಡ್ ಶಬೀರ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ್ಯಂಡ್ ಒನ್ ಮೋರ್ ಕ್ಯಾರೆಕ್ಟರ್ ಇಸ್ ಗೋಪಾಲ್ ದೇಶಪಾಂಡೆ. ಸಾಕಷ್ಟು ಈಸ್ ಅ ವೆರಿ ಫೈನ್ ಆ್ಯಕ್ಟರ್. ನಾನು ನೋಡಿದ ಪ್ರಕಾರ ಐ ಥಿಂಕ್ ಎಕ್ಸ್ಪೀರಿಯನ್ಸ್ ನೈಸ್ ಆ್ಯಕ್ಟರ್. ತುಂಬ ಚೆನ್ನಾಗಿದೆ, ಭಾಳ ಎಲ್ಲರೂ ನ್ಯಾಚುರಲ್ ಮಾಡಿದ್ದಾರೆ. ಇದು ಹೇಳ್ತಾರೆ ಒಬ್ಬರೇ ಒಂದು ಕಣ್ಣಿಂದ ಒಬ್ಬರು ಮಾತ್ರ ಮಾಡ್ತಾರೆ ಕಣ್ಣಿಲ್ಲ, ಇದ್ರಲ್ಲಿ ಎಲ್ಲರೂ ಕಣ್ಣಿಂದ ಮಾಡಿದ್ದಾರೆ. ಶಿವಣ್ಣ, ಇದು ಆಂಜನೇಯನ್ಗೆ ಗದೆ ಹೇಗೋ ಶಿವಣ್ಣಂಗೆ ಲಾಂಗ್ ಹಾಗೇನೆ ಆಯುಧ ಅಂತ ಹೇಳ್ಬೋದು. ಸೊ ಮಫ್ತಿನಲ್ಲಿ ನಾವು ಲಾಸ್ಟ್ವರೆಗೂ ವೆಯ್ಟ್ ಮಾಡಬೇಕಾಯ್ತು. ಅಂದರೆ ನೀವು ಆ ಲಾಂಗ್ ನಿಧಾನಕ್ಕೆ ನಿಮ್ಮ ಹತ್ರ ಬರೋವರೆಗೂ ವೆಯ್ಟ್ ಮಾಡಬೇಕಾಯ್ತು ಆ ಒಂದು ಸೀನ್ಗೋಸ್ಕರ, ಬಿಕಾಸ್ ಥಿಯೇಟರ್ ರೂಫ್ ಕಿತ್ತೋಗೋದೇ ಆ ಒಂದು ಸೀನಿಂದ ಅಣ್ಣ. ಸೊ ಈ ಮೂವಿನಲ್ಲಿ ಆ ಒಂದು ಸೀನನ್ನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆ್ಯಕ್ಚುಲಿ? ನೋಡಿ, ಸಸ್ಪೆನ್ಸ್ ಆಗಿ ನೋಡಿದ್ರೆ ಮಜಾ. ಯಾಕಂದ್ರೆ ಇವಾಗ ಹೇಳೋದಕ್ಕಿಂತ ಅವ್ರು ವೆಯ್ಟ್ ಮಾಡೋದಕ್ಕಿಂತ ಬಂದು ನೋಡಿದ್ರೆ ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬಿಕಾಸ್ ಲಾಂಗ್ ಅನ್ನೋದು ನನ್ನ ಲೈಫಲ್ಲಿ ಬರೀ ಇಟ್ಸ್ ವೆರಿ ಲಾಂಗ್ ಸ್ಟೋರಿ. ಹಾಗೆ ಅಣ್ಣ, ಎಡಿಟರ್ ಮತ್ತು DOP ಅವ್ರಿಗೆ ಮಫ್ತಿ ಫಿಲಮಲ್ಲಿ ಅವಾರ್ಡ್ ಸಿಕ್ಕಿತ್ತು ಅಣ್ಣ. ಟೆಕ್ನಿಕಲಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಕೂಡ ಅದ್ಭುತವಾಗಿ ಮೂಡಿ ಬಂದಂಥ ಚಿತ್ರ ಅದು. KGFಗಿಂತ ಮುಂಚೆ ಬಂದಂಥ ಚಿತ್ರ ಈ ರೇಂಜಿಗೆ ಸೌಂಡ್ ಮಾಡಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಇಂಡಸ್ಟ್ರಿನ ಬೇರೆಡೆಗೆ ಕರ್ಕೊಂಡು ಹೋಗ್ಬೇಕು ಅಂತಲೇ ಒಂದು ಲೆಕ್ಕ ಆಯಿತು ಅಣ್ಣ. ಸೊ ಈ ಮೂವಿನಲ್ಲಿ ಏನಾದರೂ ಅವಾರ್ಡ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? 100% ಡೈರೆಕ್ಟರ್ ಬರಬೇಕು ಆ್ಯಕ್ಚುಲಿ. ನನಗೇನು ಅನಿಸುತ್ತೆ, ಸ್ಟ್ರಾಂಗ್ ಫಿಲ್ಮ್ ಡೈರೆಕ್ಟರ್ ವಿಲ್ ಗೆಟ್ ಅಂತ. ಅಫ್ಕೋರ್ಸ್ ಇವನ್ DOP ಈಕ್ವಲಿ he has become a character in the film. DOP ಒಂದು ಕ್ಯಾರೆಕ್ಟರ್ ಆಗ್ಬಿಟ್ಟಿದ್ದಾರೆ ನವೀನ್ ಅವರು, ಆ್ಯಂಡ್ ಅಟ್ ಸೇಮ್ ಟೈಮ್ ಎಡಿಟರ್ ಅವರಲ್ಲಿ ಒಂದು ಇದು ರವಿ ಬಸ್ಸು, 4 ಜನ ಐ ಥಿಂಕ್ ಮೈನ್ ಪಿಲ್ಲರ್ಸ್. ಗೀತಕ್ಕ ಪರಭಾಷಾ ಹೀರೋಗಳ ಜೊತೆ ಇತ್ತೀಚೆಗೆ ನೀವು ಕನ್ನಡದಲ್ಲಿ ಎಲ್ಲ ಮಾಡ್ಕೊಂಡು ತೆಲುಗಲ್ಲಿ ಬಟ್ ನಿಮ್ಮ ಸಿನಿಮಾಗಳಿಗೋಸ್ಕರ ಈಗ ಬಾಲಿವುಡ್ ಆಕ್ಟರ್ಗಳು ಅಂದರೆ ಕೋರ್ ಸಿನಿಮಾದಲ್ಲಿ ಅನ್ಕೊಂಡ್ ಕೇಳಿದ್ರು, ಈ ಸಿನಿಮಾದಲ್ಲಿ ರಾಹುಲ್ ಬೋಸ್ ಐ ಥಿಂಕ್ ರಾಹುಲ್ ಬೋಸ್ ಫ್ಯಾಂಟಾಸ್ಟಿಕ್. ನಂಗೆ ತುಂಬ ಅವಾಗಿಂದ ಮಿಸ್ಟರ್ ಆ್ಯಂಡ್ ಮಿಸಸ್ ಅಯ್ಯರ್ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅವ್ರದ್ದು ಓಪನಿಂಗ್ ಫಿಲ್ಮ್ ಅದು. ನಂಗೆ ಅವಾಗಿಂದ ಆತ ಒಂದು ಪರ್ಫಾರ್ಮೆನ್ಸ್ ಆಗಲಿ ಒಂದು ಸಟ್ಲಿಟಿ ಇದೆ, ತುಂಬ ಒಂದು ಇಂಟೆನ್ಸ್ ಆ್ಯಕ್ಟರ್ ಅವರು. ಐ ಥಿಂಕ್ ಈ ಪಿಕ್ಚರ್ಲಿ ತುಂಬ ಇಂಟೆನ್ಸಾಗಿ ಮಾಡಿದ್ದಾರೆ. ಅಂದರೆ ಯು ಕ್ಯಾನ್ ನೋ ಅಂದರೆ ಕ್ರೂಯಲಿಟಿ ಅಂದರೆ ಹೆಂಗಿರ್ಬೇಕು ಅನ್ನೋದು ನೋಡಿದ್ರೆ ಆ ಮನುಷ್ಯ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಬಟ್ ಸಿಂಪಲ್ ನೋಡೋಕ್ಕೋದ್ರೆ ತುಂಬ ಸಾಫ್ಟ್ ಆಗಿರುತ್ತೆ, ಬಂದು ಮಾತಾಡೋದೆಲ್ಲ ಭಾಳ. ಬಟ್ ವೆನ್ ಈ ಗೆಟ್ಸ್ ಇನ್ ಟು ದ ಕ್ಯಾರೆಕ್ಟರ್ ಈಸ್ ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ ಯೂಶ್ವಲಿ ಏನು ಮಾಡ್ತೇವೆ, ಈ ಡೈಲಾಗ್ ಕಷ್ಟ ಹಿಂದಿಲಿ ಹೇಳ್ಬಿಡ್ತೀನಿ ಅಂತ ಇಲ್ಲ, ಆತ ಕನ್ನಡದಲ್ಲೇ ಬರೆದು ಈ ಜಸ್ಟ್ ಟೋಲ್ಡ್ ಆಲ್ ದ ಡೈಲಾಗ್, ಎಲ್ಲೂ ಮಿಸ್ ಮಾಡಲಿಲ್ಲ. ನಮ್ಗದು ಈಸಿ ಆಯಿತು. ಅಪ್ಪಾಜಿ ಅವರು ನಿಮ್ಮದು ಅಡ್ವೊಕೇಟ್ ಇದರಲ್ಲಿರೋದು ಕೋರ್ಟ್ ಡ್ರಾಮಾ ಮಿಕ್ಸ್ ಮಾಡಿ ಎಡಿಟಿಂಗ್ ಮಾಡಿದ್ದಾರೆ, ಒಂದು ರೀಲ್ ತುಂಬ ಓಡಾಡ್ತಾ ಇದೆ, ಅದ್ರ ಬಗ್ಗೆ ನೋಡಿದೆ ಏನೇನೋ ಮಾಡ್ತಿರ್ತಾರೆ. ಯಾಕಂದ್ರೆ ಅದು ಆ್ಯಕ್ಚುಲಿ ಚಲಿಸು ಮಡುಗರು ಪಿಕ್ಚರ್ ಇರಬೇಕು. ಶಿವಣ್ಣ, ಇಲ್ಲಿ ಆರ್ಯನ್ ಅಂತ ಅಪ್ಡೇಟ್ ಮಗ ಟೀಮಿಂದ. ಗೀತಾ ಪ್ರೊಡಕ್ಷನಲ್ಲೇ ಈ ಸಿನಿಮಾ ಬರ್ತಾ ಇದೆ. ಸೊ ನೀವು ಆಸ್ ಎ ಆ್ಯಕ್ಟರ್ ಆಗಿರ್ತೀರಾ, ಪ್ರೊಡಕ್ಷನ್ ಎಲ್ಲ ಮ್ಯಾಮು ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಆ್ಯಕ್ಟಿಂಗಿಗೆ, ಮತ್ತು ಪ್ರೊಡಕ್ಷನ್ಗೆ ಹೇಗೆ ಹೆಲ್ಪ್ ಮಾಡಿದ್ದಾರೆ ಅಂತ? ಈಗ ಪ್ರೊಡಕ್ಷನ್ ಹೇಗೆ ಹೆಲ್ಪ್ ಮಾಡಿದ್ರೆ ಅವರೇ ಮೇಯ್ನ್ ಅಲ್ವಾ. ಬರ್ತಾರೆ ಡೈಲಿ ಶೂಟಿಂಗ್ ಬರೋದು. ಯೂಶಲ್ ಆಗಿ ಶೂಟಿಂಗ್ ತುಂಬ ಕಮ್ಮಿ ಬರೋದು, ಬೇರೆ ಪಿಕ್ಚರ್ ಮಾಡ್ತಾರೆ ಒಂದು ಶೆಡ್ಯೂಲ್ 1-3-4 ಸತಿ ಬಂದರೆ ಹೆಚ್ಚು. ಬಟ್ ವೇದಾಯಿಂದ ಎವ್ರಿ ಡೇ ಬರ್ತಾರೆ, ಸಾಯಂಕಾಲ ಬರ್ತಾರೆ, ಶಿಲ್ ಕಮ್ ಲಂಚ್ ಬ್ರೇಕ್ ಟೈಮಲ್ಲಿ ಬರ್ತಾರೆ. ಇವಾಗ ನನ್ನ ಜೊತೆ ಮಾರ್ನಿಂಗೇ ಬಂದುಬಿಡ್ತಾರೆ. ಸೊ ಲಾಟ್ ಆಫ್ ಥಿಂಗ್ಸ್ ಬಂದು ಎಲ್ಲ ವರ್ಕ್ ನೋಡ್ಕೋತಾರೆ. ಮಗಳು ಹೆಲ್ಪ್ ಮಾಡ್ತಾಳೆ, ಮ್ಯಾನೇಜರ್ಸ್ಗಳಿದ್ದಾರೆ, ಆ್ಯಂಡ್ ಏನೇ ಬೇಕಂದ್ರೆ ನನ್ನ ಹತ್ರ ಬರಲ್ಲ, ಸ್ಟ್ರೈಟಾಗಿ ಮೇಡಮ್ ಹತ್ರ ಹೊಂಟೋಗ್ತಾರೆ. ಗೀತಕ್ಕ, ನಿಮಗೆ ಶಿವಣ್ಣ ಅವ್ರಿಗೆ ಭೈರತಿ ರಣಗದ ಸಿನಿಮಾದಲ್ಲಿ ಎಷ್ಟು ಸಂಭಾವನೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಹೇಳ್ಬೋದಾ? ಯಾರು ಪ್ರೊಡ್ಯೂಸರ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಲ್ಲ, ಆ್ಯಕ್ಟರು ಹೇಳಲ್ಲ, ನಾನು ಹೇಳಲ್ಲ. ಅಣ್ಣ ಐತಿ ಶಿವಣ್ಣ, ಇದು ಮೇನ್ ಥಿಯೇಟ್ರಿಗೆ ಎಲ್ಲ ಫ್ಯಾನ್ಸು ಅಂದ್ಕೊಂಡಿದ್ದಾರಂತೆ ಎಲ್ಲ ನಿಮ್ಮ ಗೆಟಪ್ಪಲ್ಲಿ ಬರಬೇಕಂತ. ಸೊ ಎಲ್ಲಿ ನೋಡಿದ್ರು ಭೈರತಿ ರಣಗಲ್ಲೇ ಇರ್ತಾನೆ ಅವತ್ತು ಥಿಯೇಟ್ರ್ ತುಂಬ. ಅದು ತಿರ್ಗಾ ರಿಪೀಟ್ ಆಗ್ತದೆ ಅಂತ ಕಾಣುತ್ತಮ್ಮ. ಅವಾಗಿಂದ ಆನಂದಿಂದ ಇತ್ತು ಅದು. ಆನಂದ್ ಐ ಥಿಂಕ್ ರಥಸಪ್ತಮಿಯಿಂದ ಅದು ಸ್ಟಾರ್ಟ್ ಆಯ್ತು. ಅದು ಕೆಲವು ಒಂದೊಂದ್ಸತಿ ಒಂದು ಫೇವ್ರೆಟ್ ಶರ್ಟ್, ಅದು ಅಪ್ಪಾಜಿ ಸೀಸನಿಂದ ಸ್ಟಾರ್ಟ್ ಆಯಿತು. ಅವಾಗಿಂದ ಆ ಕಾಲದಿಂದ ಅಪ್ಪಾಜಿಯವರು ಯಾವ ಒಂದು ಫೇವ್ರೆಟ್ ಡ್ರೆಸ್ ಹಾಕ್ತಾರೋ
ಅವ್ರು ಎಲ್ಲಿ ಅಂಗಡಿ ಅಂತ ಬಿಟ್ಟು ಹುಡ್ಕೊಂಡು ಹೋಗಿ ಅವ್ರಿಗೆ ಒಂದು ಯಮ್ನಾಥ್ ಅಂತ ಟೈಲರ್ ಅವ್ರಿಗೆ ಅವಾಗ ಅವ್ರ ಹತ್ರನೇ ಬಳಸ್ತಾ ಇದ್ರು ಜಾಸ್ತಿ. ಅದು ಯಮ್ನಾಥ್ ಅವ್ರು ಬ್ಯುಸಿಯಾಗಿದ್ದು ಹಂಗೇನೆ. ಸಾಕಷ್ಟು ಈಗ ದೀಪಾವಳಿ ಸೀಸನ್ಲ್ಲ ಅವ್ರಿಗೆ ಹೋದರೆ ಬುಕ್ ಮಾಡಬೇಕು ಆಲ್ರೆಡಿ, ಆ ಥರ ಬ್ಯುಸಿ ಆಗ್ಬಿಟ್ಟಿದೆ. ಸೊ ಅದೊಂದು ಟ್ರೆಂಡ್ ಸ್ಟಾರ್ಟ್ ಆಯ್ತು ಈಗ. ರಥ ಸಪ್ತಮಿ, ಮನಮೇಜದವಡಿಗೆ ಪಾಪ ಏನು ಪ್ರಾಬ್ಲಮ್ ಇರಲಿಲ್ಲ, ಯಾಕೆ ಬರೀ ಪಂಚೆ ಕಿತ್ತೋಗಿದ್ದು ಪಂಚೆ ಶರ್ಟು ಈಸಿಯಾಗಿ ಬಂದ್ಬಿಟ್ಟು. ಬಟ್ ಅದರಲ್ಲೂ ಒಂದು ಡ್ರೀಮ್ ಸೀಕ್ವೆನ್ಸ್ ಹಾಕಿದ್ದು ಆ ಡ್ರೆಸ್ ತೊಗೊಂಬಿಟ್ಟು ಹಾಕೊಂಬಂದಿದ್ರು. ಆ ಥರ ಕಂಟಿನ್ಯೂ ಶಿವಮೇತ ಗಣಪಲ್ಲಿ ಚಾನ್ಸೇ ಇಲ್ಲ, ಹಂಗೆ ಬರೋಕ್ಕೆ ಆಗಲ್ಲ ಅವರು. ಸೊ ಕೆಲವು ಫಿಲಮ್ಸ್ಲಿ ಅಟ್ರಾಕ್ಟ್ ಆಗುತ್ತೆ ಅದು. ಬಯಲುಸೀಮೆಗಳ ಡ್ರೆಸ್ಸು ಅವನು ಅಟ್ರಾಕ್ಟ್ ಆಗಿದೆ. ಸೊ ಅದರಲ್ಲಿ ಖುಷಿಯಾದ ವಿಷಯನೇ. I think you can guess by yourself. Lawyer always wear a black shirt. Ranagal also wear a black shirt. ಅಲ್ಲಿ ಕೋಟ್ ಹಾಕಿರ್ತಾನೆ, ಇಲ್ಲಿ ಇದಾಕಿರ್ತಾನೆ, ಒಳಗಡೆ ಒಂದು ವೈಟ್ ಶರ್ಟ್ ಹಾಕಿರ್ತಾನೆ. ಬಟ್ ಇದರಲ್ಲಿ ವೈಟ್ ಇರಲ್ಲ. ಇವನ್ ಮನಸ್ಸಲ್ಲಿರೋ ನೋಟ ಇದ್ರೆ ಅದು ಮಾತ್ರ ವೈಟ್. ಈ ಫೈಟ್ಸ್ ಫಾರ್ ದಟ್ ವೈಟ್. ಅಂದರೆ ನಿಮ್ಗೆ ಗೊತ್ತಾ ಸಿಸ್ಟಮ್ ಹೆಂಗಿದೆ ಅಂತ ನಿಮಗೆ ಕಾಮನ್ ಆಗಿ ಗೊತ್ತಿರ್ಬೋದು. ಹೌ ದ ಸಿಸ್ಟಮ್ ವರ್ಕ್ಸ್ ಅನ್ನೋದನ್ನ ಗೊತ್ತಿರ್ಬೋದು. ಯಾಕಂದರೆ ಲಾ ಬಗ್ಗೆ ಅಷ್ಟು ಮಾತಾಡೋಕ್ಕಾಗಲ್ಲ ನಾವು. ಬಿಕಾಸ್ ಡೀಟೇಲ್ಡ್ ಏನಂದರೆ ನಮ್ಮದು ಸಿನಿಮಾದಲ್ಲಿ ಎಷ್ಟು ಬೇಕು ಆ ಒಂದು ಇದು ಮಾಡ್ಕೊಂಡು ಹೋಗ್ತೀವಿ. ಬಟ್ ಸಿಸ್ಟಮ್ ಫೇಲ್ ಆದಾಗ ಏನಾಗ್ತಾರೆ ಮನುಷ್ಯ, ಜನರಲಿ ಇಟ್ ಇಸ್ ದ್ಯಾಟ್. ಯಾಕಂದರೆ ಹೋಗ್ಬೇಕಾದ್ರೆ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಎಷ್ಟು ಮಟ್ಟಿಗೆ ಒಳ್ಳೇದು ವರ್ಕೌಟ್ ಆಗುತ್ತೆ, ಎಷ್ಟು ಮಟ್ಟಿಗೆ ಕೆಟ್ಟದ್ದು ವರ್ಕ್ ಆಗುತ್ತೆ ಗೊತ್ತಾಗಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಲಾ ಅಷ್ಟೇ. ಅಂದರೆ ಅವನು ಇದುವರೆಗೂ ನೀವು ಬೇರೆ ಜನ ನಮ್ಮ ಮಫ್ತಿಲಿ ನೋಡಿದಾಗ ಬೇರೆ ಜನಗಳು ಇಷ್ಟ ಆಗ್ತಿದ್ರು. ಇವಾಗ ನನಗನ್ಸುತ್ತೆ ಒಂದು ಸೀನ್ಲಿ ಬೇರೆ ಜನಗಳು ಎಲ್ಲ ಹೃದಯಕ್ಕೂ ಹೋಗ್ತಾನೆ ಅಂತ ಅನ್ಸುತ್ತೆ ಅಂತ ನನ್ನ ಭಾವನೆ. ಇನ್ನು ನೆಕ್ಸ್ಟ್ ನೋಡಿದ್ಮೇಲೆ ಅವ್ರಿಗೇನು ಭಾವನೆ ಆಗುತ್ತೆ ಅದು ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಕ್ಯಾರೆಕ್ಟರ್ ವಿಲ್ ಗೋ ಇನ್ಸೈಡ್. ಯಾಕಂದರೆ ಅಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ. ಅಂದರೆ ಎಲ್ಲೂ ಅವನಿಗೆ ವೈಲೆನ್ಸ್ ಇದ್ರೂ ಸರಿ, ಇಲ್ಲ ಸೈಲೆನ್ಸ್ ಇದ್ರೂ ಸರಿ, ಬಟ್ ಆ ಹ್ಯುಮ್ಯಾನಿಟಿಲಿ ಒಂದು ವ್ಯಾಲ್ಯೂ ಇದೆ, ಒಂದು ಧ್ಯೇಯ ಇದೆ. ಆ ಧ್ಯೇಯ ತುಂಬ ಚೆನ್ನಾಗಿದೆ. ಮೇಕಿಂಗ್ ಈ ಸಿನಿಮಾಗೆ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿ ಬರವಣಿಗೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ಸುತ್ತೆ. ಟ್ರೈಲರ್ ಅಲ್ಲಿ ಜಸ್ಟ್ ಒಂದು 3 ಇಂಟೆನ್ಸ್ ಡೈಲಾಗ್ ಬಿಟ್ಟಿದ್ದಾರೆ. ಸೊ ಎಲ್ಲರೂ ನಾಟುವಂತ ಡೈಲಾಗ್. ಸೊ ಬರವಣಿಗೆ ಬಗ್ಗೆ ಐ ಥಿಂಕ್ ವೆರಿ ಗುಡ್. ಈ ಹಿಮ್ಸೆಲ್ಫ್ ಇಸ್ ಅ ರೈಟರ್. ಯಾರು ನರ್ತನ್ಗೆ ತುಂಬ ಯೂಶಲ್ ಬರ್ಕೊಂಡು ಹೋಗ್ಬಿಡ್ತಾರೆ, ಆಮೇಲೆ ಅದನ್ನು ಮಾತ್ರ ಫೈನ್ ಪಾಲಿಶ್ ಮಾಡಿದ್ದಾರೆ ಅಷ್ಟೇ ಹೊರತು. ಬಟ್ ಇಸ್ ರೈಟಿಂಗ್ ಇಸ್ ಗುಡ್ ಆ್ಯಂಡ್ ಜಾಸ್ತಿ ಎಳಿಯಲ್ಲ. ಏನೇ ಮ್ಯಾಟ್ರ್ ಬೇಕು ಒಂದು ಸ್ಮಾಲ್ ಲೈನ್ಲಿ ಹೇಳ್ತಾನೆ, ಎಲ್ಲ ವಿಷಯನೂ ಅರ್ಥ ಆಗ್ಬಿಡುತ್ತೆ. ಅಂದರೆ ಜನಗಳಿಗೋಸ್ಕರ ಯಾರನ್ನ ಬೇಕಾದರೂ ಬಿಡ್ತೀನಿ, ಅದು ಜನಗಳು ಮಾತ್ರ ಬಿಡಲ್ಲ. ಅದು ಲಾಟ್ ಆಫ್ ಥಿಂಗ್ಸ್ ಅಲ್ಲೇ ಅಡಗಿದೆ ಅದರಲ್ಲಿ. ಮಿಚ್ಚೇದು ಯೂಶಲ್ ಆಗಿದೆ. ಅದು ಯಾವುದು ನಿಮ್ಗೆ ಗೊತ್ತಿರೋದೇನ, ಇನ್ಮೇಲೆ ರೋಣಪುರದಲ್ಲಿರೋದು ಮೈಲ್ಗಳೆಲ್ಲ ಸರ್ವೆಗಳಲ್ಲ, ರಣಗಳನ್ನ ಮೈಲ್ಗಳಂತ. ಅದು ಸ್ವಲ್ಪ ಫಿಲ್ಮಿಕ್ ಆಗಿದ್ರು. ಬಟ್ ಯಾವ ಟೈಮ್ಲಿ ಹೇಳ್ತಾನೆ ಅನ್ನೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಫಿಲ್ಮಿಕ ಬರ್ದಿಲ್ಲ, ಯಾವ ಟೈಮ್ಲಿ ಹೇಳ್ತಾನೆ ಆ ಟೈಮ್ ಬಂದ್ಬಿಟ್ಟು ಹೆಂಗಂದ್ರೆ ದಟ್ ವಿಲ್ ಗಿವ್ ಅ ವೆರಿ ಇಂಟೆನ್ಸ್ ಟರ್ನ್. ಅಂದರೆ ಆ ಟರ್ನ್ ಕರೆಕ್ಟಾ, ಅವ್ನು ತಗೊಂಡಿದ್ದು ಅವ್ನ ರೀತಿ ಕರೆಕ್ಟಾ ಅನ್ನೋದನ್ನ ಭಾಳ ಚೆನ್ನಾಗಿ ರೆಪ್ರೆಸೆಂಟ್ ಮಾಡ್ತಾರೆ. ಶಿವಣ್ಣ, ಕೇರಳ ಸ್ಟೋರಿ ಡೈರೆಕ್ಟ್ರು ಒಮ್ಮೆ ಮನೆಗೆ ಬಂದು ಭೇಟಿ ಕೊಟ್ಟು ಹೋಗಿದ್ರು ಸುದೀಪ್ ಸೇನ್. ಅವ್ರ ಜೊತೆ ಶಿವಣ್ಣ ಸಿನಿಮಾ ಮಾಡ್ತಾರೆ ಅಂತ ಸುದ್ದಿ ಇತ್ತು. ಆ ಸಿನಿಮಾ ಏನಾದ್ರು ಸೈನ್ ಮಾಡಿದ್ರಾ ಅನ್ನೋದು ಒಂದು ಕ್ವಶನ್. ಇಲ್ಲ, ಮಾಡಲಿಲ್ಲ, ಆಗಲಿಲ್ಲ, ಟೇಕ್ ಆಫ್ ಆಗಲಿಲ್ಲ. ಬಟ್ ಐ ಥಿಂಕ್ ದೇ ಡಿಡ್ ದಟ್ ಫಿಲ್ಮ್. ಮತ್ತೆ ಟೈಸನ್ ಪೃಥ್ವಿರಾಜ್ ಸುಕುಮಾರನ್ ಎಂಪುರಾನ್ ಅಥವಾ ಟೈಸನ್ ಸಿನಿಮಾದಲ್ಲಿ ಇರ್ತಾರೆ ಶಿವಣ್ಣ. ಅಲ್ಲಿಗೆ ತೆಲುಗುಗೆ ಹೋಗಿದ್ರು, ಜೈಲರಲ್ಲಿ ಆಯ್ತು. ಕ್ಯಾಪ್ಟನ್ ಮಿಲ್ಲರ್ ಮುಗೀತು, ಮಲಯಾಳಂಗೆ ಹೋಗ್ತಾರೆ. ಟೈಸನ್ ಸಿನಿಮಾದಲ್ಲಿ ಶಿವಣ್ಣ ಇರ್ತಾರೆ ಅಂತ ಸುದ್ದಿ ಇದೆ. ಬಾಲಿವುಡ್ಗೂ ಹೋಗ್ತಾರೆ ಅಂತ ಒಂದು ರೌಂಡ್ ಹಾಕ್ದಂಗೆ ಆಯ್ತು ಶಿವಣ್ಣ. ಅದಕ್ಕೆ ಕೇಳ್ತಾ ಇದ್ದೀನಿ, ಟೈಸನ್ ಅಥವಾ ಎಂಪುರಾನ್? ಇಲ್ಲ, ಇನ್ನೇನು ಯಾವುದು ಥ್ಯಾಂಕ್ ಯು ಸರ್. ರವಿ ಬಸು ತುಂಬ ಇಂಟ್ರೆಸ್ಟಿಂಗ್ ಮ್ಯೂಸಿಕ್
ಮಾಡಿದ್ದವರು. ಅವ್ರು ನೋಡಿದಾಗ ಹಂಗೆ ಅನ್ಸಲ್ಲ, ಯೂಶಲಾಗಿ ವೆರಿ ಸಿಂಪಲಾಗಿ ಕಾಣ್ತಾರೆ. ಬಟ್ ಆ ಸಿಂಪಲ್ ಆಗಿರೋ ಮ್ಯೂಸಿಕ್ ಡೈರೆಕ್ಟರ್ ಮಾಡಬೇಕು ಈ ಪಿಕ್ಚರ್ನ. ತುಂಬ ಎಕ್ಸ್ಪೀರಿಯನ್ಸ್ ಅದು ಕಷ್ಟ, ಯಾಕಂದರೆ ಸಿಂಪಲ್ ಆಗಿದ್ದವ್ರಿಗೆ ವ್ಯಾಲ್ಯೂ ಆಫ್ ಲೈಫ್ ಗೊತ್ತಾಗುತ್ತೆ. ಐ ಥಿಂಕ್ ರವಿ ಬಸು ಇನ್ ದಟ್ ವೇ ಈಸ್ ವೆರಿ ಸಿಂಪಲ್ ಆ್ಯಂಡ್ ಈ ನೋಸ್ ದ ಇಂಟೆನ್ಸಿಟಿ ಆಫ್ ದ ಕ್ಯಾರೆಕ್ಟರ್. ಯಾಕೆಂದ್ರೆ ಫಸ್ಟ್ ನಾನು ಫೋನ್ ಮಾಡಿ ಹೇಳಿದ್ದೆ ಅವರು ಮಫ್ತಿ ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ. ನಾನು ಹೌದಾ, ಓಕೆ ಫಸ್ಟ್ ಫೋನ್ ಮಾಡಿ ಹೇಳಿದೆ. ಹಂಗೆ ಭಾಳ ಖುಷಿ ಆಯಿತು ಅವ್ರು ಹೇಳಿದ್ಮೇಲೆ. ಅದು ನ್ಯಾಚುರಲಾಗಿ ಈ ಫಿಲ್ಮ್ ಅಷ್ಟೇ, ಸಾಂಗ್ ಅಷ್ಟು ಭಾಳ ಕಾವಲಿಗಾರ ಇರ್ಬೋದು. ನನ್ನ ಫೇವ್ರೆಟ್ ಸಾಂಗ್ ಕಾವಲಿಗಾರ, ಆಮೇಲೆ ಅಜ್ಞಾತವಾಸ ಅಂತ ಒಂದು ಶಂಕರ್ ಮಹಾದೇವನ್ ಹಾಡೋದು. ದಿಸ್ 2 ಸಾಂಗ್ಸ್ ಅ ವೆರಿ ನಾವು ಪ್ಲ್ಯಾನ್ ಮಾಡಿ ಪ್ಯಾನ್ ಮಾಡಬಾರ್ದು, ತಾನಾಗಲೇ ಪ್ಯಾನ್ ಆಗಬೇಕಷ್ಟೇ ಅಲ್ವಾ? ಇವಾಗ KGF ಆದ್ಮೇಲೆ ಕಾಂತಾರ ಎಲ್ಲರೂ ಅನ್ಕೊಂಡಿದ್ರೆ ತಾನಾಗಲೇ ಪ್ಯಾನ್ ಆಯ್ತಲ್ವ ಅಷ್ಟೇ. ದಟ್ ಈಸ್ ಕಾಲ್ಡ್ ಆಸ್ ಅಂದರೆ ಆ ಪಿಕ್ಚರ್ಗೆ ಇದ್ದಿದ್ದು ವ್ಯಾಲ್ಯೂ ಅದು ತಾನಾಗಲೇ ಆಗಬೇಕು. ಇಟ್ಸ್ ನಾಟ್ ದಟ್ ಒಂದೊಂದು ಸತಿ ಏನಾಗುತ್ತೆ, ಥಿಯೇಟರ್ಸ್ಗಳು ಸಿಗಲ್ಲ ನಮಗೆ. ಸೊ 1 ವೀಕ್ ಲೇಟಾಗಿ ರಿಲೀಸ್ ಮಾಡಬೇಕಾಗುತ್ತೆ. ತೆಲುಗುಗಿಲುಗೆಲ್ಲ ನಾವು 1 ವೀಕ್ ಲೇಟಾಗಿ ರಿಲೀಸ್ ಮಾಡ್ತಾ ಇರೋದು. ಆ್ಯಂಡ್ ಟೈಮ್ ಸಾಕಾಗ್ತಿಲ್ಲ ಟು ಗೋ ಅಂಡ್ ಪ್ರಮೋಟ್. ಸೊ ಅದರಿಂದ ಇಟ್ ವಿಲ್ ಪ್ಯಾನ್ ಬೈ ಇಟ್ ಸೆಲ್ಫ್. ಕನ್ನಡ ಇವಾಗ ಎಲ್ಲರೂ ಕನ್ನಡ ನೀವು ಯೂಟ್ಯೂಬ್ ತೆಗೆದು ನೋಡಿದಾಗ ಎಲ್ಲರೂ ಇದು ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ. ಕನ್ನಡ ಅಂತೂ ಎಷ್ಟು ಕಮೆಂಟ್ ಮಾಡಿದ್ರೆ ಭಾಳ ಅದ್ಭುತವಾಗಿ ಕಮೆಂಟ್ ಮಾಡ್ತಾರೆ. ಕನ್ನಡದಲ್ಲಿ ಎಷ್ಟು ಮಾಡ್ತೀರೋ ಅಷ್ಟಕ್ಕಿಂತ ಜಾಸ್ತಿ ಅಲ್ಲಿ ಮಾಡ್ತಾರೆ. ಸೊ ಆ ಥರ ಆಗೋಗಿದೆ ಅವರು. ಅದರಿಂದ ದಟ್ ಈಸ್ ಕಾಲ್ಡ್ ಎಸ್ ರಿಯಲ್ ಪ್ಯಾನ್. ದಿಸ್ ಪ್ಯಾನ್ ಇಂಡಿಯಾ ಎಲ್ಲ ಈ ಕಡೆ ಹೋಗೋದು ಇಟ್ ವಿಲ್ ಬಿ ಎ ಸ್ಪ್ಯಾನ್ ಅಷ್ಟೇ. ಈಗ ನಾವು ಏನು ಪ್ಯಾನ್ ಅಂತಿದ್ದೀವಿ ನೀವೆಲ್ಲ ನೋಡ್ಬಿಟ್ಟು ಪ್ಯಾನ್ ಮಾಡಬೇಕು. ಅವ್ರು ನೋಡಿ ಎಲ್ಲರೂ ಇದು ಮಾಡ್ತಾರೆ. ಹೌ ಟು ಮೇಕ್ ಇಟ್ ಟು ರೀಚ್ ಅನ್ನೋದೇ ಇಂಪಾರ್ಟೆಂಟ್. ಬಟ್ ವಿ ಆರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್ ಆ್ಯಂಡ್ ವಿಲ್ ಸಿ. ಶಿವಣ್ಣ ಗಂಗಾ ಅಂತ ಇಲ್ಲಿ ನರ್ತನ್ ಸರ್ ಕಾಟ ಕೊಡ್ತಾರೆ ಅಂತ ಹೇಳಿದ್ರಿ. ಯಂಗ್ ಡೈರೆಕ್ಟರ್ ಜೊತೆಗೆ ಎಲ್ಲವನ್ನ ಸಹಿಸ್ಕೊಂಡು ಹೊಂದ್ಕೊಂಡು ಕೆಲಸ ಮಾಡಿದಂಥದ್ದು ಆ ಒಂದು ಅನುಭವದ ಬಗ್ಗೆ ಹೇಳೋದಾದ್ರೆ. ಬಿಕಾಸ್ ಐ ಆಮ್ ಯಂಗ್. ಹೌದು ಶಿವಣ್ಣ, ನೀವು ಹೆಂಗೆ ಇಲ್ಲ ಕೋಪ ಬಂದರೂ ಇಲ್ಲ. ಬಟ್ ಅಂದರೆ ಒನ್ ಥಿಂಗ್, ಅವರು ಏನೇ ಪಾತ್ರ ಮಾಡಬೇಕಾದ್ರೂ ಈ ವುಡ್ ಹವ್ ಥಾಟ್, ಅಂದರೆ ಆ ಪಾತ್ರದಲ್ಲಿ ಹೋಗಿ ಬಂದಿರ್ತಾರೆ. ಸೊ ನಾವು ಅದಕ್ಕೆ ಕನ್ವಿನ್ಸ್ ಮಾಡಬೇಕು. ಒಂದ್ಸತಿ ಏನಾಗುತ್ತೆ, ನಾವು ನಮ್ಮ ಥರ ಹೇಳ್ತೀವಿ, ಬಟ್ ಅವ್ರು ಹೇಳಿದ್ದು ಕರೆಕ್ಟ್ ಇರುತ್ತೆ. ಸೊ ವೆನ್ ವಿ ಟೇಕ್ ದಟ್ ನೋ ಇಟ್ ಚೇಂಜ್ ಆಫ್ ಎಕ್ಸ್ಪ್ರೆಷನ್ ವಿಲ್ ಬಿ ಡಿಫ್ರೆಂಟ್. ಅದು ಆಗಬೇಕು, ಅದು ಇದ್ರೆ ಚಂದ. ಯಾಕಂದ್ರೆ ನಮಗೂ ಬದಲಾವಣೆ ಬರ್ತಿಲ್ಲ ಅಂದರೆ ಒಂದೇ ಥರ ಇದನ್ನು ನೋಡೋಕ್ಕೂ ಬೇಜಾರಾಗುತ್ತೆ ಅಲ್ವಾ? ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಆಫ್ಟರ್ ಇಟ್ಸ್ ಅವರ್ ಫಿಲ್ಮ್ ಎಲ್ಲ. ಆಮೇಲೆ ಎಲ್ಲರಿಗೂ ಸ್ಪೇಸ್ ಕೊಟ್ಟು ಮಾಡಬೇಕು. ಎಲ್ಲದ್ರಲ್ಲಿ ಯಾವ ಜಾಗದಲ್ಲಿ ಹೀರೋ ಬರಬೇಕು, ಹೀರೋ ಬಂದೇ ಬರ್ತಾನೆ. ಯಾವ ಜಾಗದಲ್ಲಿ ವಿಲನ್ ಸ್ಕೋರ್ ಮಾಡಬೇಕು, ಮಾಡಬೇಕು. ಆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ಚೆನ್ನಾಗಿರುತ್ತೆ. ಬಟ್ ಐ ಥಿಂಕ್ ನರ್ತನ್ ಇನ್ ದಟ್ ವೇ ಅವ್ನು ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ನ ಕೇಳ್ತಾರೆ. ಅಂದರೆ ಒಂದೊಂದು ವಿಷಯ ಅದು ಸ್ವಲ್ಪ ಒಂದೊಂದು ಸತಿ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ವೆಯ್ಟ್ ಮಾಡ್ತಾ ಇರ್ತೀನಿ, ಓಕೆ ಹಿಂಗೆ ಬರ್ಬೋದು ಮಾಡಿ ಅಂತ ಅಮ್ಮ ಹೇಳಿದ ಫೋಟೋ ತೆಗೆದ್ಬಿಟ್ಟು ತೋರಿಸ್ತೀನಿ. ನೋಡಿ ಸರ್ ಇದೇ ಥರನೇ ಮಾಡ್ತೀರಿ, ಇವಾಗ ಇದೇ ಥರ ಮಾಡ್ತೀನಿ, ನಾನು ಇದೇ ಥರ ಮಾಡ್ತಾ ಇದ್ದೀನಿ ನೋಡಿಬಿಟ್ಟು ತೋರಿಸ್ತೀನಿ. ಆ ತಮಾಷೆಗಳು ನಡೀತಾ ಇರುತ್ತೆ. ಬಟ್ ಸ್ಟಿಲ್ ಅಲ್ಟಿಮೇಟ್ಲಿ ಈಸ್ ದ ಕ್ಯಾಪ್ಟನ್ ಆಫ್ ದ ಟೀಮ್. ಐ ಥಿಂಕ್ 100% ವಿಲ್ ಫಾಲೋ. ಬೈರತಿರಣ್ಣಗಲ್ಲಿ ಇನ್ನೂ ಫಸ್ಟ್ ಕಾಪಿ ಬರಬೇಕು. ಇನ್ನು ಅಲ್ಲಿ ಶೂಟಿಂಗಲ್ಲಿ ಅಲ್ಲಲ್ಲೇ ನೋಡಿದ್ದೀನಿ ಅಷ್ಟೇ. ಅದನ್ನು ತುಂಬ ನೋಡಿಲ್ಲ, ಒಂದು 7-8 ಟೈಮ್ಸ್ ನೋಡಿರ್ಬೋದು. ನಾನು ಯೂಶ್ವಲಾಗಿ ಹಂಗೆಲ್ಲ ನೋಡಲ್ಲ, ಯಾಕಂದರೆ ನಂಗೆ ಫುಲ್ ಫಿಲಮ್ ನೋಡೋಕ್ಕೆ ನಂಗೆ ಇಷ್ಟ. ನನಗೆ ಯಾವಾಗಲೂ ಸೊ ರಿಲೀಸ್ ಆಗಿದ್ದು ಸಂಡೇ ನಾವಿಬ್ಬರು ಯಾವಾಗಲೂ ಥಿಯೇಟ್ರಲ್ಲಿ ಇರ್ತೀವಿ. ಸೊ ನಾನು ಮಧ್ಯ ಎಲ್ಲ ಅಷ್ಟೆಲ್ಲ ನೋಡೋದಿಲ್ಲ. ಬಟ್ ನನಗೆ ಕಾನ್ಫಿಡೆನ್ಸ್ ಇದೆ, ಚೆನ್ನಾಗಿ ಬಂದಿದೆ ಅನ್ನೋ ಕಾನ್ಫಿಡೆನ್ಸ್. ಇರೆಸ್ಪೆಕ್ಟಿವ್ ಆಫ್ ಹಿಟ್ಸ್ ಆರ್ ಫ್ಲಾಪ್ಸ್, ಅಂದರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳನ್ನು ಕೊಡುವಂತಹ ಒಂದು ಸ್ಟ್ರಾಂಗ್ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ ಕನ್ನಡ ಚಿತ್ರರಂಗದಲ್ಲಿ. ಸೊ ಆ ನಿಟ್ಟಿನಲ್ಲಿ ಗೀತಾ ಪ್ರೊಡಕ್ಷನ್ಸ್ ಯಾವ ರೀತಿ ವಿಷನ್ ಇಟ್ಕೊಂಡಿದೆ, ಎಷ್ಟು ವರ್ಷಗಳು ಎಷ್ಟು ಸಿನಿಮಾಗಳು ಬರುವಂತಹ ಅಂದರೆ ಪ್ರೊಡ್ಯೂಸ್ ಮಾಡುವಂತಹ ಒಂದು ಗುರಿ ಇಟ್ಕೊಂಡಿದೆ? ನನಗೆ ಗೊತ್ತಿಲ್ಲ, ಎಷ್ಟು ಫಿಲಮ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಬಟ್ ಮಾಡಂತೂ ಮಾಡ್ತೀವಿ. ಈಗ 14th ಒಂದು ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೀವಿ, ಒಂದು ಮಕ್ಕಳ ಚಿತ್ರ ಮಾಡಬೇಕಂತ. ಅದರಲ್ಲಿ ಇಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಪ್ರೊಫೆಸರ್ ಆ್ಯಂಡ್ ದ ಸ್ಟೂಡೆಂಟ್. ಅದು ಪ್ರೊಫೆಸರ್ ಆಗಿ ಇವ್ರು ಮಾಡ್ತಾರೆ ಆ್ಯಂಡ್ ಶ್ರೀನಿ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು
ಆಮೇಲೆ ನಮ್ಮ ಶಕ್ತಿಧಾಮದ ಒಂದು ಮಗು ಮಾಡಬೇಕನ್ನೋ ನನಗೆ ತುಂಬ ಆಸೆ ಇದೆ. ಬಟ್ ಡೈರೆಕ್ಟರ್ ಒಂದ್ಸರಿ ಬಂದು ಹೋಗಿದ್ದಾರೆ, ಇನ್ನೊಂದ್ಸರಿ ಬಂದು ಅವರು ಸೆಲೆಕ್ಟ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ 14th ಅದನ್ನು ಮಾಡ್ತೀವಿ. ಆಮೇಲೆ ಯಾವುದೇ ಫಿಲಮ್ ನಾವು ಮಾಡಿದ್ರೂ ಫ್ಲಾಪ್ ಆಗಲಿ ಅಂತ ಗ್ಯಾರಂಟಿ ಮಾಡಲ್ಲ, ಹಿಟ್ಟಾಗಲಿ ಅಂತಲೇ ಮಾಡ್ತೀವಿ. ಐ ಹೋಪ್ ದಟ್ ಎಲ್ಲರಿಗೂ ಆ ಚಿತ್ರಗಳು ಇಷ್ಟ ಆಗಲಿ ಅಂತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಮಕ್ಕಳಿಗೆ ಒಂದು ಕರಕುಶಲ ತರಬೇತಿ ಮಾಡ್ತಿದೆ ಅಂತ ನೀವೇ ಟೀಚರ್ ಆಗಿ ಅವ್ರಿಗೆ ಕೇಕ್ ಮೇಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗೆ? ಅದು ನಾನು ಅವ್ರ ಹತ್ರ ಮಾಡೋಕ್ಕೆ ಶುರು ಮಾಡಿ ನಾನೊಂದು 14-15 ವರ್ಷ ಇದ್ದಾಗಿಂದ ನಾನು ಬೇಕಿಂಗ್ ಮಾಡ್ತಾಯಿದ್ದೀನಿ. ನನಗೆ ಅದೊಂದು ಪ್ಯಾಷನ್. ನನಗೆ ನಮ್ಮ ಮಕ್ಕಳಿಗೆ ಆ್ಯಕ್ಚುಲಿ ಸುಮ್ಮನೆ ಹಾಗೆ ಕೇಕ್ಸ್ ಅದು ಇದು ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ವಿ ಹ್ಯಾವ್ ಕಮ್ ವೆರಿ ಫಾರ್. ಇವಾಗ ಈ ಡಿಸೆಂಬರ್ಗೆ 3 ವರ್ಷ ಆಗುತ್ತೆ ಅವ್ರಿಗೆ ನಾನು ಟ್ರೈನ್ ಮಾಡ್ತಾ. ಆ್ಯಕ್ಚುಲಿ ಅವ್ರು ಇವಾಗ ಬಂದಿದ್ದಾರೆ ಇಲ್ಲಿ. ಸಂಡೇ ನಮ್ಮದು ವೆಬ್ಸೈಟ್ ಲಾಂಚ್ ಆಗುತ್ತೆ, ಏಂಜಲ್ಸ್ ಫಾರ್ ಎವರ್ ಅಂತ ಹೇಳ್ಬಿಟ್ಟು. ಮಕ್ಕಳೇ ನನಗೆ ಏಂಜಲ್ಸ್. ಸೊ ಅದರಿಂದ ಏಂಜಲ್ಸ್ ಅನ್ನೋ ಹೆಸರನ್ನ ನಾವಿಬ್ಬರು ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಬರೀ ಬೇಕಿಂಗ್ ಅಂತ ಮಾಡಿಲ್ಲ. ಇವಾಗ ನನಗೆ ಮಕ್ಕಳು ಫೈನಾನ್ಷಿಯಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ನನಗೆ. ಸೊ ಅದರಲ್ಲಿ ಇಟ್ಸ್ ಎ ಕಂಪ್ಲೀಟ್ ಥಿಂಗ್. ಇವಾಗ ಇಂಡಿಯನ್ ಫುಡ್ ತಗೊಂಡ್ರೆ ಬಿಗಿನಿಂಗಿಂದ ನಾವೇನಂತೀವಿ, ಊಟ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ಥರದ್ದು ಮಾಡ್ತಾರೆ ಮಕ್ಕಳು. ಅದರಲ್ಲಿ ಕೇಕ್ಸ್ ಅದೆಲ್ಲ ಈ ವೆಬ್ಸೈಟ್ ಇವಾಗ ಲಾಂಚ್ ಮಾಡ್ತೀವಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಮ್ಗೆ ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಅದೇ ಈ ಕಾವಲಿಗ ಸಾಂಗ್ ಇದೆಯಲ್ಲ, ಆಲ್ಮೋಸ್ಟ್ ಈ ಶಕ್ತಿಧಾಮ ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಅಪ್ಪಾಜಿ ಅಮ್ಮ. ಸೊ ಅವ್ರು ಅವಾಗಲೇ ಕಾವಲಿಗ ಆದರು. ಐ ಥಿಂಕ್ ಸಮ್ವೇರ್ ಈ ಕ್ಯಾರೆಕ್ಟರ್ ವೆನ್ ಯು ಸಿ ದ ಫಿಲಮ್ ನಿಮಗೆ ಆ ಸಾಂಗ್ಗೆ ತುಂಬ ತುಂಬ ಕನೆಕ್ಟ್ ಆಗುತ್ತೆ. ಶಿವಣ್ಣ, ಹಾಗೆ ಫ್ಯಾನ್ಸ್ ಜೊತೆಗೆ ಯಾವಾಗ ಮೂವಿ ನೋಡ್ತೀರಾ ನೀವು? ಇಲ್ಲ ಶಿವಣ್ಣ, ಫ್ಯಾನ್ಸ್ ಜೊತೆಗೆ ಯಾವಾಗ ಮೂವಿ ನೋಡ್ತೀರಾ? ಅದೊಂಥರ ಸೆಲೆಬ್ರೇಷನ್ ಇರುತ್ತೆ, ಫ್ಯಾನ್ಸ್ ಜೊತೆಗೆ ನೋಡ್ತೀರಾ ಅಂತ ಹೇಳಿದ್ರೆ. ಇನ್ನೂ ಪ್ಲಾನ್ ಮಾಡಿಲ್ಲ, ಏನಂತ ಗೊತ್ತಿಲ್ಲ. ಕರೆಕ್ಟ್ ಟೈಮ್ ನೋಡ್ಕೊಂಡು ಐ ಥಿಂಕ್ ಐಲ್ ಬಿ ವಾಚಿಂಗ್. ಹಾಗೆಯೇ ಮಫ್ತಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಅಲ್ಲೂ ಕೂಡ ರೀಮೇಕ್ ಆಗಿತ್ತು ಶಿವಣ್ಣ. ಲೈಕ್ ತಮಿಳಲ್ಲಿ ಪಟುತಲ ಅಂತ ಹೇಳಿ STR ಅವ್ರು ಮಾಡಿದ್ರು. ಹೌದು. ಸೊ ಈ ಮೂವಿ ಇದು ರೀಮೇಕ್ ರೈಟ್ಸ್ ಬೇರೆದಕ್ಕೆ ಅಂದ್ರೆ ಬೇರೆ ಲ್ಯಾಂಗ್ವೇಜಿಗೆ ಹೋಗೋದು ಬೇಡ ಅಂತಾನೆ ಪ್ಯಾನ್ ಇಂಡಿಯಾ ಮಾಡಿದ್ರ ಹೇಗೆ ಅಂತ? ಹಂಗೇನಿಲ್ಲ, ಆ್ಯಕ್ಚುಲ್ ಆಗಿ ಫಸ್ಟ್ ಇಂದನೇ ಇದು ಬರಲಿ ಅಂತಾನೆ ಆಸೆ ಇತ್ತಿದ್ದು. ಆ್ಯಕ್ಚುಲಿ ಇದು ಹಿಂದಿಲೂ ಚೆನ್ನಾಗಿದೆ, ವ್ಯೂವಿಂಗ್ ತುಂಬ ಚೆನ್ನಾಗಿದೆ. ತಮಿಳ್ ತೆಲುಗುಲ ಲೇಟರ್ ಆನ್ ದೇ ಸ್ಟಾರ್ಟೆಡ್ ವಾಚಿಂಗ್. ಆಮೇಲೆ ಸಿಂಬು ಅವರು ಪಾಪ ಒಳ್ಳೆ ಮಾತು ಹೇಳಿದ್ರು ಬೇರೆ ಅವತ್ತು ಫಂಕ್ಷನಲ್ಲಿ. ಅದು ಈವನ್ ಈಸ್ ಅ ಗ್ರೇಟ್ ಆ್ಯಕ್ಟರ್. ಅವ್ರ ಬಾಯಲ್ಲಂತ ಬರೋದು ನಿಜವಾಗ್ಲೂ ಖುಷಿ ಆದ ವಿಷಯ. ಶಿವಣ್ಣ, ರುಕ್ಮಿಣಿ ವಸಂತ್ ಅವರು ಮತ್ತೆ ನಿಮ್ಮ ಕಿರಿಯ ವಯಸ್ಸಿನ ಹಿರಿಯ ನಟ, ನೀವು ನಿಮ್ಮ ಜೊತೆ ಕೆಮಿಸ್ಟ್ರಿ ಹೇಗಿತ್ತು? ಹೆಂಗೇನೇನು ಕಿರಿಯ ವಯಸ್ಸಿನ ಹಿರಿಯ ನಟನ ಜೊತೆ ಅವರ ಕೆಮಿಸ್ಟ್ರಿ ಹೇಗಿತ್ತು? ಕಿರಿಯ ವಯಸ್ಸಿನ ಹಿರಿಯ ನಟ ನೀವು ಹೆಂಗಂತ ಕೇಳಿದ್ರಲ್ವಾ, ಹಿರಿಯ ನಟ ಅಂತ ಕೇಳೋಕ್ಕಾಗಲ್ಲ. ಹಾಗಾಗಿ ಕಿರಿಯ ವಯಸ್ಸಿನ ಹಿರಿಯ ನಟ ನೋಡಿ, ಇದರಲ್ಲಿ ಏನು ಕೆಮಿಸ್ಟ್ರಿ ಇರಬೇಕು ಅದಿದೆ. ಅದೇನು ಹೇಳ್ತಾರೆ ನರ್ವಸ್ ಏನಾರು ಆಗಿದ್ದು ಆ ಥರ? ಏನು ಅವ್ರು ನರ್ವಸ್ ಆಗಿದ್ದೇನಾರು ಇದೆಯಾ? ಏನಿಲ್ಲ, ಅವ್ರ ಪಾತ್ರ ಅವ್ರು ಕರೆಕ್ಟ್ ಅಚ್ಚುಕಟ್ಟ ಮಾಡ್ತಾರೆ. ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್. ತುಂಬ ಚೆನ್ನಾಗಿ ಮಾಡ್ತಾರೆ, ಸಟ್ಲಿಟಿ ಇದೆ. ಆಮೇಲೆ ಗೊತ್ತು ಅವ್ರಿಗೆ ಏನು ಮಾಡಬೇಕು ಅಂತ. ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಕ್ಯಾರೆಕ್ಟರ್ನ. ಆ್ಯಂಡ್ ಇದ್ರ ಕೆಮಿಸ್ಟ್ರಿ ಅಂತಿಲ್ಲ. ಕೆಮಿಸ್ಟ್ರಿ ಅಂದರೆ ರೊಮ್ಯಾನ್ಸ್ ಅಂದ ತಕ್ಷಣ ಬರೀ ಹಗ್ ಮಾಡೋದು, ಸಾಂಗ್ ಹೋಗೋದಂತಲ್ಲ. ಇದರಲ್ಲಿ ಒಂದು ಬೇರೆ ಥರವಾದ ಒಂದು ವಿಶೇಷತೆ ಇದೆ. ಒಂದು ಲವ್ಗೊಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಇಲ್ಲಿ ನೋಡ್ಬೋದು ಈ ಪಿಕ್ಚರ್. ಬಗೀರ ದೊಡ್ಡ ಮಟ್ಟಿಗೆ ಇಷ್ಟ ಆಗಿದೆ. ಇದರಲ್ಲಿದ್ರು ಮಫ್ತಿನಲ್ಲಿ. ಈಗ ಆ ಹೀರೋಯಿನ್ ಬಗೀರದಲ್ಲೂ ಇದ್ದಾರೆ, ಅದೇ ಹೀರೋಯಿನ್ ನಿಮ್ಮ ಸಿನಿಮಾದಲ್ಲೂ ಇದ್ದಾರೆ. ಅಲ್ಲೂ ಡಾಕ್ಟರ್ ಕ್ಯಾರೆಕ್ಟರ್ ತನಕ, ಬಟ್ ಇಲ್ಲಿ ಬೇರೆ ಥರ ಡಾಕ್ಟರ್. ಮೊನ್ನೆ ಕಂಗುವ ಪ್ರೆಸ್ ಮೀಟ್ ಆದಾಗ ನಟ ಸೂರ್ಯ ಅವರು ನಮ್ಮ ಅಣ್ಣ ಶಿವಣ್ಣ ಅವರು ಹದಿನೈದು ಬರ್ತಿದ್ದಾರೆ ಅಂತ ವಿಶ್ ಮಾಡಿದ್ರು. ಮತ್ತೆ ತಮಿಳ್ನಾಡಲ್ಲೂ ರಿಲೀಸ್ ಆಗ್ತಾ ಇದೆ ಅವ್ರಿಗೆ ಕರ್ನಾಟಕದಲ್ಲೂ ರಿಲೀಸ್ ಮಾಡ್ತಿದ್ದಾರೆ. ಸೊ ನಿಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ ಸೂರ್ಯ ಅವಾಗ ನಮ್ಗೆ ಅವ್ರ ಫಾದರ್ ಅವಾಗಿಂದ ನಮಗೆ ತುಂಬ ಒಂದು ಆತ್ಮೀಯ, ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ. ನಿಜವಲ್ಲ ಒಂದೇ ಡೇಟ್ ಆಫ್ ಬರ್ತ್ ಅಪ್ಪುದು, ಅವ್ರದ್ದು 46, ಅವ್ರಿಗೂ 46, 48 ಇವಾಗ. ಸೊ ಅವ್ರು ನೆನ್ಸ್ಕೊತಾ ಇದ್ರು ಒಂದು ಥಿಂಗ್ಸ್ ಎಲ್ಲ. ನಾವು ಹೇಳಿದ್ರೆ ಈವನ್ ವಿ ಡು ರೆಸ್ಪೆಕ್ಟ್. ನಾನು ಬಂದು ನೋಡಿದ ತಕ್ಷಣ ನಮ್ಗೆ ತುಂಬ ಟಚ್ ಆಯಿತು. ಐ ಥಿಂಕ್ ಸೋ ಸ್ವೀಟ್. ನಮ್ಮ ಎಷ್ಟೋ ಫಂಕ್ಷನ್ಗಳು ಒಂದು ನಾನು 100th ಫಿಲ್ಮ್ ಬಂದಿದ್ರು, ಫಂಕ್ಷನ್ ಬಂದಿದ್ರು ಅವರು. ಆ್ಯಂಡ್ ಸೋ ಸ್ವೀಟ್ ಆಫ್ ಹಿಮ್. ಇಸ್ ಅ ವೆರಿ ನೈಸ್ ಆ್ಯಕ್ಟರ್.
ಆಮೇಲೆ ನಾವು ಅವ್ರ ಸಿನಿಮಾ ನೋಡ್ತೀವಿ ಯಾವಾಗ ಫಸ್ಟ್ ಡೇನೇ ಹೋಗಿ ನೋಡ್ತೀವಿ ಯೂಶ್ವಲಾಗಿ. ಅವರು ಬರ್ತಾ ಇದ್ದಾರೆ ಗುಡ್. ಯಾಕೆ ನಾವು ಗೋಸ್ಟ್ ಬರ್ಬೇಕಾದ್ರೆ 5 ಸಿನಿಮಾ ಬಂದಿತ್ತು. ಒಂದು ಒಳ್ಳೆ ಡೇಟ್ ಅಂತ ಬಂದಾಗ ಎಲ್ಲರೂ ಆಪ್ಟ್ ಮಾಡ್ತಾರೆ. ಸೊ ಯಾವುದೇ ಲ್ಯಾಂಗ್ವೇಜ್ ಬಂದ್ರೂ ಅದನ್ನ ವೆಲ್ಕಮ್ ಮಾಡಬೇಕು ಅಷ್ಟೇ, ನಥಿಂಗ್ ಟು ವರಿ. ಆ್ಯಂಡ್ ನಾವು ಅಷ್ಟೇ ಸೂರ್ಯ ಅವ್ರಿಗೂ ಗಂಗುವಾಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. 14th ರೀಸನ್ನಿಂದ ನಾವು ಅವ್ರಿಗೆ ನಮ್ಮ ಪಿಕ್ಚರ್ಗಿಂತ ಮುಂಚೆ ಅವ್ರ ಪಿಕ್ಚರ್ ನೋಡ್ತೀನಿ ಅಂತ ಕಾಣುತ್ತೆ. ಐ ವಿಶ್ ದಮ್ ಆಲ್ ದಿ ಬೆಸ್ಟ್. ಆ್ಯಂಡ್ ಅವ್ರದ್ದು ಪಿಕ್ಚರ್ ಹಿಟ್ ಆಗಲಿ. ಆ್ಯಂಡ್ ಇಲ್ಲೂ ಅಷ್ಟೇ ನಾವು ಯಾರಿಗೂ ಏನು ತೊಂದರೆ ಆಗಲ್ಲ. ನಾವು ಅದೇ ಹೇಳೋದು ಏನೇ ಆದರೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇಡೀ ಸಿನಿಮಾ ಇಂಡಸ್ಟ್ರಿ ಒಂದು ಫ್ಯಾಮಿಲಿ ಇದ್ದಂಗೆ. ನಾವು ಅವ್ರಿಗೆ ಕರೆಕ್ಟಾಗಿ ಮಾತಾಡಿದಾಗ ಚೇಂಬರ್ ಕೂತ್ಕೊಂಡು ಮಾತಾಡಿದಾಗ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್. ಇದ್ರಲ್ಲೇನು ಜಗಳ ಆಡಬೇಕಾದ ಅವಶ್ಯಕತೆ ಇಲ್ಲ. ಎಷ್ಟಿದೆಯೋ ಅಷ್ಟು ಶೇರ್ ಮಾಡಬೇಕಷ್ಟೇ. ಆಫ್ಟರ್ ಆಲ್ ವಿ ಆರ್ ಆಲ್ ಇಂಡಿಯನ್ಸ್ ಅಲ್ವಾ, ಭಾರತ ದೇಶದಲ್ಲಿದ್ದೀವಿ. ಸಣ್ಣ ಪುಟ್ಟ ತಲೆ ಇದು ಮಾಡ್ಕೋ. 100% ಆ ಪಿಕ್ಚರು ಚೆನ್ನಾಗಿ ಹೋಗಬೇಕು, ಬೇರೆ ರಣಗಳೂ ಚೆನ್ನಾಗಿ ಹೋಗಬೇಕು. ಅವ್ರ ಫ್ಯಾನ್ಸು ಬಂದು ನಮ್ಮ ಪಿಕ್ಚರ್ ನೋಡಬೇಕು, ನಮ್ಮ ಫ್ಯಾನ್ಸು ಅವ್ರ ಪಿಕ್ಚರ್ ನೋಡಬೇಕು. ಅದೇ ರೆಸ್ಪೆಕ್ಟ್. ಒಂದು ಆರ್ಟ್ ಕೊಡೋ ರೆಸ್ಪೆಕ್ಟ್ ಅದೇ. ಶಿವಣ್ಣ ಇನ್ನು ಡ್ಯಾನ್ಸ್ ಅನ್ನ ನೋಡ್ಬೋದಾ ಶಿವಣ್ಣ ಪಿಕ್ಚರಲ್ಲಿ? ನಿಮ್ಮ ಸಿಗ್ನೇಚರ್ ಸ್ಟೆಪ್ ನೋಡ್ಕೊಂಡು ನಾವು ಕೂಡ ಆಡ್ತಾ ಇರ್ತೀವಿ. ಡ್ಯಾನ್ಸ್ ಯಾಕೋ ಈ ನಡುವೆ ಎಲ್ಲರೂ ಬರೀ ಮಚ್ಚೆ ಕೊಡ್ತಾರೆ. ಸ್ವಲ್ಪ ಒಂದು ಸಿನಿಮಾದಲ್ಲಿ ನೆಕ್ಸ್ಟ್ ಸಿನಿಮಾದಲ್ಲಿ ನೋಡ್ಬೋದಮ್ಮ ಡ್ಯಾನ್ಸ್. ನೆಕ್ಸ್ಟ್ ಸಿನಿಮಾದಲ್ಲಿ ನೋಡ್ಬೋದು. 45 ಆಲ್ಮೋಸ್ಟ್ ಅದು ಮುಗಿದೆ ಪಿಕ್ಚರ್. ನೆಕ್ಸ್ಟ್ ಇವಾಗ ಇನ್ನೂ ಟೈಟಲ್ ಸರಿಯಾಗಿ ಇಟ್ಟಿಲ್ಲ. ಇವಾಗ ಒಂದು ನಮ್ಮದು ಹೋಮ್ ಪ್ರೊಡಕ್ಷನ್ ಅನೌನ್ಸ್ ಮಾಡ್ತಿದ್ವಿ, ಅದು ವಿಲ್ ಸ್ಟಾರ್ಟ್ ಲೇಟ್. ಅದ್ರದ್ದು ಟೈಟ್ಲ್ ಇವಾಗ ಬೇಡ, ಸಸ್ಪೆನ್ಸಾಗಿ ಬಂದಾಗ ನೋಡಿ ನೀವು. ಅದು ಒಳ್ಳೆ ಬ್ಯೂಟಿಫುಲ್ ಟೈಟ್ಲ್. ಅದು ತುಂಬ ಸಿಂಬಾಲಿಕ್ ಆಗಿರುತ್ತೆ. ಇನ್ನೊಂದು ಐ ಥಿಂಕ್ ಒಂದು ಲವ್ ಸ್ಟೋರಿ ಮಾಡ್ತಾ ಇದೆ ನೆಕ್ಸ್ಟ್ ಇಯರ್. ಸರ್ಪ್ರೈಸ್ ದಿಸ್ ಒನ್. ಅದು ನೋಡೋಣ, ಅದು ಅನೌನ್ಸ್ ಆದಾಗ ನಾವು ಮಜಾ ಗೊತ್ತಾಗುತ್ತೆ. ಒನ್ ಮೋರ್ ಯಾವುದಮ್ಮ ಇದು ಹೇಮಂತ್ ಅವ್ರದ್ದು ಭೈರವನ ಕೊನೆ ಪಾಠ ಒಂದು. ಆಮೇಲೆ ಸುದಿಯೋದ ಮಂತ್ರಿ ಒನ್. ಅದಿನ್ನೂ ಟೈಟಲ್ ಇಟ್ಟಿಲ್ಲ. ಒಂದು ರಾಮ್ ಚರಣ್ ಜೊತೆ ಮಾಡ್ತೇವೆ ನೆಕ್ಸ್ಟ್ ಆಫ್ಟರ್ ಐ ಕಮ್ ಬ್ಯಾಕ್ ಫ್ರಮ್ US ಇಂದ ಬಂದ ತಕ್ಷಣ. ಫೈರ್ಫ್ಲೈ ನನ್ನ ಮಗಳನ್ನ ಕೇಳಬೇಕು. ಬಟ್ ಟೀಸರ್ ನಂಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಒನ್ ಆಫ್ ಫೈನ್ ಟೀಸರ್. ಆ್ಯಂಡ್ ಆ ಹುಡುಗ ವೆರಿ ಪ್ರಾಮಿಸಿಂಗ್ ಬಾಯ್. ತುಂಬ ಹೆಮ್ಮೆ ಅನಿಸುತ್ತೆ ನಿಜ. ವಂಶಿ ಆ್ಯಂಡ್ ನಿವಿ ಅಷ್ಟರ ಮಟ್ಟಿಗೆ ಕತೆ ಕೇಳಿ ಮಾಡಿರೋದು ನನಗೆ ಭಾಳ ಆಶ್ಚರ್ಯ ಉಂಟು ಮಾಡಿದೆ. ಐ ಥಿಂಕ್ ಎಲ್ಲೋ ನಾನು ತಿರ್ಗಿ ಇನ್ನೊಂದು ಪಾರತಮ್ಮನ ನೋಡ್ತೀನಿ ಅಂತ ಅನ್ಕೊಳ್ತೀನಿ ನಾನು. ಯಾಕಂದರೆ ಆ ಒಂದು ಇದಿದೆ. ಅವ್ರ ತಾಯಿನೂ ಅಷ್ಟೇ ಅದೇ ಅಷ್ಟು ಈಕ್ವಲ್ ಆಗಿದ್ದಾರೆ. ಸೊ ಅದರಿಂದ ಎಲ್ಲ ಇಬ್ಬರು ಬುದ್ಧಿನೂ ಬಂದಿದ್ದವರು. ಅದು ಖುಷಿ ಆಗುತ್ತೆ. ನಾನು ಸಿನಿಮಾ ನೋಡಿದಾಗ ನಿಜವಾಗ್ಲೂ ಐ ವಾಸ್ ವೆರಿ ಹ್ಯಾಪಿ. ದಟ್ ಬಾಯ್ ಹಸ್ ಡನ್ ವೆಲ್. ಫೋಟೋಗ್ರಾಫಿ ಇರ್ಬೋದು, ಆಮೇಲೆ ಏನು ಹೇಳಿದ್ರು ಆ ಪಿಕ್ಚರ್ನ ಅಷ್ಟು ಮಟ್ಟಿಗೆ ಮಾಡಿದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ, ಸಿಂಬಾಲಿಕ್ ಆಗಿರುತ್ತೆ ಪಿಕ್ಚರ್. ಇಟ್ ಬಿ ವೆರಿ ವೆರಿ ಗುಡ್ ಫಿಲ್ಮ್. ನಾವು ತುಂಬ ಇವಾಗ ಹೇಳ್ತೀನಿ ಗ್ಯಾರಂಟಿ ಆ ಪಿಕ್ಚರ್ 100% ಚೆನ್ನಾಗಿ ಹೋಗುತ್ತೆ. ಶಿವಣ್ಣ ಅವರು ಡ್ಯಾನ್ಸ್ ಅಂತ ಹೇಳಿದಾಗ ನೆನಪಾಯ್ತು, ಮೊನ್ನೆ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯಿತು. ಮಗು ಜೊತೆಗೆ ಮಗು ಥರನೇ ಡ್ಯಾನ್ಸ್ ಆಡ್ತಾ ಇದ್ರಿ. ಸೊ ಅದು ನಮ್ಮ ಕಸಿನ್ ಸಿಸ್ಟರ್ ಅವರ ಮಗಳ ಮಗ ವಿಷ್ಣು ಅಂತ ಇಲ್ಲಿ ಬರ್ತಾ ಇರ್ತಾನೆ ಅವಲ್ಲವೇ. ನಮ್ಮಿಬ್ಬರು ಪ್ರೀತಿಯಿಂದ ತಾತ ಅಜ್ಜಿ ಅಂತ ಇರ್ತಾನೆ. ತಾತ ನೋಡುತ್ತೆ ಯಾವಾಗಲೂ ಅಷ್ಟೇ ಫನ್ ಇರುತ್ತೆ. ಬಟ್ ಅವನು ಇದ್ದಾಗಿರೋದು ತುಂಬ ಮಜಾ ಇದೆ. ಅವನು ನಮ್ಮನ್ನು ಓನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ತುಂಬ. ಬೇರೆ ಯಾರು ಬಂದು ಮುಟ್ಟಿದ್ರು ಆಗಲ್ಲ ಅವನಿಗೆ, ಆ ಥರ ಒಂದು ಜಲಸಿ. ಬಟ್ ಖುಷಿ ಆಗುತ್ತೆ ಅವನು ಇದ್ದಾಗ ಏನೋ ತಮಾಷೆ ಮಕ್ಕಳ ಜೊತೆ ಆಟಾಡ್ಬಿಡ್ಬೇಕು ಅಷ್ಟೇ. ಶಿವಣ್ಣ, ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ಸ್ಗಿಂತ ಫ್ಯಾನ್ ಫಾರ್ಸ್ ತುಂಬಾ ಜೋರಾಗಿದೆ. ಸೊ ಅದು ಎಲ್ಲೋ ಒಂದ್ ಕಡೆ ತುಂಬಾ ಅದೇ ಮ್ಯಾಟ್ರಮ್ಮ, ಸೇಮ್ ಮ್ಯಾಟ್ರ್. ಏನಾಗುತ್ತೆ ಗೊತ್ತಮ್ಮ, ಎಲ್ಲ ಬರೀ ಅದೇ ಮ್ಯಾಟ್ರ್ ಹೇಳ್ತಾ ಇರ್ತೀವಿ. ಪದೇ ಇದು ಸಾವಿರಾರು ಇಂಟರ್ವ್ಯೂಸ್ಲಿ ಫ್ಯಾನ್ ವಾರ್ ಬಂದ್ಬಿಟ್ಟಿದೆ. ಅದು ಅವರಾಗೆ ಸ್ಟಾಪ್ ಮಾಡ್ಬೇಕಷ್ಟೇ. ನಮ್ಮ ಎಲ್ಲ ಪ್ರತಿಯೊಬ್ಬರು ನಾನು ನಮ್ಮ ಫ್ಯಾನ್ಸ್ಗೆ ಅದೇ ಹೇಳಿದೆ, ಯಾರಿಗೆ ಆಗಲಿ ಯಾತಿಗೆ ವಾರ್ ಬೇಕು ಹೇಳಿ ಅಲ್ವಾ? ಬೇಡ. ನೀವು ನಿಮ್ಮ ಜನ್ಯ ಆಗಿರಿ. ಒಟ್ಟಿನಲ್ಲಿ ಭಾಷೆನ ಬೆಳೆಸಿ, ಒಂದು ಒಳ್ಳೆ ಸಿನಿಮಾನ ಬೆಳೆಸಿ. ಯಾರ್ದೋ ಜಗಳದಲ್ಲಿ ಒಂದು ಬಡಪಾಯಿ ಹೋಗೋದು ಬೇಡ. ಪಿಕ್ಚರ್ ಹೋಗಲ್ಲ ಅಂತ ಹೇಳ್ತಾರೆ ಕನ್ನಡ ಸಿನಿಮಾ, ಹೊಸ ಪಿಕ್ಚರ್ ಎಷ್ಟೋ ಪ್ರಯತ್ನಗಳಿದೆ. ಅಂಥ ಪ್ರಯತ್ನಗಳನ್ನ ಹಾಳಾಗಬಾರ್ದಲ್ವ. ನೋಡಿ ತಮಿಳ್ನಾಡು ನೋಡಿ, ಆಂಧ್ರ ಪ್ರದೇಶ ನೋಡಿ, ಎಷ್ಟು ಬೇರೆ ಸಿನಿಮಾನ ಎಷ್ಟು ಚೆನ್ನಾಗಿ ಅವ್ರು ಸ್ವಾಗತ ಮಾಡ್ತಾರೆ. ಯಾತಿಗೆ ಮಾಡ್ತಾರೆ ಹೇಳಿ? ಅಲ್ಲಿ ಈ ಥರ ಇಲ್ಲ. ಬೇಡ ಅಂತ ಹೇಳಿದಷ್ಟೇ. ಅವಾಗಲೂ ಹೇಳ್ತೀನಿ, ಇವಾಗ ಹೇಳ್ತೀನಿ, ಮುಂದೆನೂ ಹೇಳ್ತಾ ಇರ್ತೀನಿ. ನಮ್ಮ ಫ್ಯಾನ್ಸ್ ಯಾವುದೇ ಫ್ಯಾನ್ಸ್ ಆಗಲಿ, ನೋ ಡೋಂಟ್ ವಾಂಟ್.
ಬಿ ಟು ಯೋರ್ಸೆಲ್ಫ್, ನೀವಾಗಿರಿ. ಶಿವಣ್ಣ, ಹಾಗೆ ಕನ್ನಡದಲ್ಲಿ ವೆಬ್ ಸೀರೀಸ್ದು ಕೊರತೆ ಒಂದು ಸ್ವಲ್ಪ ಕಾಣ್ತಾ ಇದೆ ಅಣ್ಣ. ಅಂದ್ರೆ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಹಂಗೆ ಮಾಡಿದ ಮೂರು ಮಾಡಿದಮ್ಮ, ಅವ್ರಿಗೆ ತಗೊಳ್ಳೋದೇ ಇಲ್ಲ ಅಂತಾರಲ್ಲಮ್ಮ. ಎಷ್ಟು ಚೆನ್ನಾಗಿ ಮಾಡಿ ಕಷ್ಟಪಟ್ಟು ಬ್ಯೂಟಿಫುಲ್ ಮಾಡಿದ್ದೀರ. ನಮ್ಮದೇ 3 ಇದು ಬಂತಮ್ಮ. ಇದು ಒಂದು ಹೇಟ್ ಯು ರೋಮಿಯೋ ಅಂತ, ಒಂದು ಬೈ ಮಿಸ್ಟೇಕ್ ಅಂತ, ಇನ್ನೊಂದು ಹನಿಮೂನ್ ಅಂತ ಮಾಡ್ದು. ಲ್ಯಾವಿಶ್ ಆಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಒಂದು ಇದ್ರಲ್ಲಿ ಮಾಡಿದ್ರು, ಯಾವುದು ವಿಯೆಟ್ನಾಮಲ್ಲಿ ಮಾಡಿದ್ರು. ಅವನು ಫುಲ್ ಸ್ಟೋರಿ ವಿಯೆಟ್ನಾಮಲ್ಲಿ ಮಾಡಿದ್ರು. ಸಪೋರ್ಟ್ ಬೇಕಲ್ಲಮ್ಮ. ನಮಗೂ ಬಂದಿದ್ದ ಆಫರ್, ಬಟ್ ಒಳ್ಳೆ ಕತೆ ನೋಡ್ಕೊಂಡು ಮಾಡ್ಬೇಕಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವನ್ ಐಲ್ ಬಿ ಡೂಯಿಂಗ್. ಒಂದು ನಿಮಿಷ. ಅಮ್ಮ ಫಸ್ಟ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ ನಮ್ಮ ಓಮ್ ಎಲ್ಲದಕ್ಕೂ ಓಂಕಾರನೇ ಹಾಕೈತಲ್ಲಮ್ಮ. ಏಕಮ್ಮ ವೈ ಯು ಶುಡ್ ಬಿ ಓಂಕಾರ ಆದ್ಮೇಲೆ ಆದ್ರೆ ಒಳ್ಳೇದು ಬಿಡಿ, ಆಗ್ಲಿ. ಏನು ಇವಾಗ ಪ್ರೊಡ್ಯೂಸರ್ ಬದುಕ್ತಾನೆ ಅಲ್ವಾ, ಥಿಯೇಟರ್ಗಳು ಬದುಕತ್ತವೆ, ಎಷ್ಟೋ ಜನ ಅಲ್ಲಿ ವರ್ಕ್ ಮಾಡೋರು ಬದುಕತ್ತವೆ. ವೆರಿ ಗುಡ್ ಅಲ್ವಮ್ಮ. ಬರಲಿ, ಬರುತ್ತೆ. ಟಕ್ಕನ್ ಎಲ್ಲ ಮಾಡ್ತಾರೆ, ಮಾಡಕ್ ಹೋಗ್ಬಾರ್ದಮ್ಮ. ಬರುತ್ತೆ, ಅದು ಯಾವಾಗ ಬರ್ಬೇಕು ಅಷ್ಟೇ. ಇವನ ಬಯಕಣಗಳು ಬರ್ಬೇಕು, ಅದು ನೋಡೋಣಮ್ಮ ಅಲ್ವಾ ಅಮ್ಮ. ಮೂವತ್ತೇಳು 38. ಏನಿಲ್ಲಮ್ಮ, ನಾನು ನಮ್ಮನ್ನ ಬೆಳೆಸಿದ್ದೆ ಹಂಗೆ. ಸೊ ವಿ ಆರ್ ಲೈಕ್ ದಟ್ ಓನ್ಲಿ ಫ್ರಮ್ ಫಸ್ಟ್. ಯಾರ ಜೊತೆ ಆಗಲಿ ಇಂಥವ್ರ ಜೊತೆ ಮಾತಾಡ್ಬೇಕು, ಅಂಥವ್ರ ಜೊತೆ ಮಾತಾಡಬಾರ್ದು ಅನ್ನೋ ಒಂದು ಉದ್ದೇಶ ಇಲ್ಲ. ನಾನು ಜಗಳ ಆಡ್ಬೇಕಂದ್ರೆ ಸ್ಟ್ರೈಟಾಗೆ ಜಗಳ ಆಡ್ತೀನಿ. ಏನಾರು ಮನಸ್ಸಿದ್ರೆ ಸ್ಟ್ರೈಟಾಗಿ ಹೇಳ್ತೀನಿ. ಆಮೇಲೆ ತಿರ್ಗಾ ನಾನೇ ಕರೆದು ಕೊಡ್ತೀನಿ ಬೈಟ್ನ, ಅಷ್ಟೇ. ಅದೇ ನಾನು ಏನು ಮಾಡೋಕ್ಕಾಗಲ್ಲ, ತಿದ್ದಕ್ಕಾಗಲ್ಲಮ್ಮ. ಅವಾಗಿಂದ ಹಂಗೆ ಬೆಳೆದ್ಬಿಟ್ಟಿದ್ದೀನಿ. ಇಟ್ ಗೋಸ್ ಆನ್ ಲೈಕ್ ದಟ್. ನಥಿಂಗ್, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್ ಅಲ್ವಾ. ಯಾರು ಎಕ್ಸ್ಪೆಕ್ಟ್ ಮಾಡಿದ್ರೆ ಲೈಫ್ ಬಂತು ಅಂತ ನಾವು ಅಕ್ಸೆಪ್ಟ್ ಮಾಡಿದ ಲೈಫ್ನ ಬಿಡೋಕ್ಕಾಗತ್ತಾ? ಹೆಂಗೆ ಹುಟ್ಟಿದ್ವೋ ಹೆಂಗೆ ಬೆಳೆದಿದ್ವೋ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕಷ್ಟೇ. ದಟ್ ಈಸ್ ಲೈಫ್. ಸುಮ್ಮನೆ ಬಂದ್ಬಿಡ್ತು ಎಕ್ಸ್ಪೆಕ್ಟೇಷನ್ ಬಂದ್ಬಿಡ್ತು, ವೈ ಶುಡ್ ಬಿ ಬೇಡ. ಏನಿದೆ, ಜಾಲಿಯಾಗೇ ಇರೋಣ ಅಷ್ಟೇ ಅಲ್ವಾ. ಎಲ್ಲ ಹೇಳಿದ್ವು ಅವನು ಗಿಲ್ಲಿ, ಜಾಲಿ ಜಾಲಿ, ಎಲ್ಲ ಜಾಲಿ ಅಷ್ಟೇ. ನನಗೆ ಎಲ್ಲ ಕಾಸ್ಟ್ಯೂಮ್ಸು ಇಷ್ಟನೇ ಆಗುತ್ತೆ. ಅದರಲ್ಲಿ ಇವಾಗಂತೂ ರೀಸೆಂಟಾಗಿ DKDನಲ್ಲಿ ಹಾಕ್ತಾ ಇರೋದು ತುಂಬ ಇಷ್ಟ ಆಗುತ್ತೆ. ಮೊದಲು ನಾನು ಕಾಸ್ಟ್ಯೂಮ್ಸ್ ಮಾಡಿದೆ, ಅವ್ರದ್ದು ಸುಮಾರು ಫಿಲಮ್ಸ್ ಮಾಡಿದ್ದೀನಿ, 40-50 ಫಿಲಮ್ಸ್ ಅಷ್ಟು ಮಾಡಿದ್ದೀನಿ. ಆಮೇಲೆ ಯಂಗ್ಸ್ಟರ್ಸ್ ಡಿಸೈನರ್ಸ್ ಬರೋಕ್ಕೆ ಶುರು ಮಾಡಿದ್ಮೇಲೆ ದೇ ವಿಲ್ ಹ್ಯಾವ್ ಬೆಟರ್ ಐಡಿಯಾಸ್, ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನೀವು ಮಸ್ತ್ ಬಂದಾಗಲೇ ಹಂಗೆ ಕೊಟ್ಟಿದ್ದೀನಿ ಅಷ್ಟೇ. ಅವ್ರಿಗೆ ಯಾವ ಕಾಸ್ಟ್ಯೂಮ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ. ಇಲ್ಲ, ಒಳ್ಳೆ ಬೆಳವಣಿಗೆ ತಾನೆ. ನಾನು ಹೇಳೋದು ಬರೀ ಸ್ಟಾರ್ ಸಿನಿಮಾಸ್ ಮಾತ್ರ ಅಲ್ಲ, ಹೊಸ ಪ್ರಯತ್ನಕ್ಕೂ ಸ್ವಲ್ಪ ತಿರುಗಿ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಬೆಳಿಬೇಕು, ಭಾಷೆ ಬೆಳಿಬೇಕು. ಪಾಪ ಜನ ಎಷ್ಟೋ ಆಸೆ ಪಟ್ಕೊಂಡು ಬಂದಿರ್ತಾರೆ. ಕೆಲವು ಸಿನಿಮಾ, ಒಳ್ಳೆ ಸಿನಿಮಾಗಳು ಹೋಗಲ್ಲ, ಅದು ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ಇವಾಗ ಜನ ಬರ್ತಾ ಇರೋದು ಇದೇ ಇದ್ರಲ್ಲಿ ಹೋಗ್ಲಿ ಅಂತ. ಎಷ್ಟೋ ಹೊಸ ಆ್ಯಕ್ಟರ್ಸ್ ಇದ್ದಾರೆ, ಬರ್ತಾ ಇದ್ದಾರೆ, ಆಂಬಿಷನ್ ಇಟ್ಕೊಂಡಿದ್ದಾರೆ, ಎಷ್ಟೋ ಒಳ್ಳೊಳ್ಳೆ ಇದನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತಾರೆ. ಸ್ವಲ್ಪ ಅದಕ್ಕೆ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು. ನಮ್ಮನಾಗಿ ಆಲ್ರೆಡಿ ನನ್ನ ಮಗಳ ಸಿನಿಮಾನೂ ಇದೆ, ಫೈರ್ಫ್ಲೈ. ಬಟ್ ಅಫ್ಕೋರ್ಸ್ ಫೈರ್ಫ್ಲೈ ಇಸ್ ಜೋಕ್ಸ್ ಅಪಾರ್ಟ್, ಚೆನ್ನಾಗಿ ಮಾಡಿದ್ದಾರೆ. ಬಟ್ ತುಂಬ ಖುಷಿ ಆಗುತ್ತೆ. ವೆರಿ ಗುಡ್. ಇನ್ನೇನು ಓ, ಥ್ಯಾಂಕ್ ಯು. ಇಲ್ಲ, 2 ಕಡೆ. ಅಂದರೆ ಎಲ್ಲ ಇದು ನಮಗೆ ಮಾತ್ರ ಕಟ್ಟಿದ್ದಲ್ಲಮ್ಮ. ನಮ್ಮ ಯಾರೇ ಬರಲಿ, ಫ್ರೆಂಡ್ಸ್ ಬರಲಿ, ಹೋಗಿ ಲೆಟ್ ದಮ್ ರಿಲ್ಯಾಕ್ಸ್, ಯಾವುದಕ್ಕೆ ಎಲ್ಲದಕ್ಕೂ ಅಷ್ಟೇ. ಬಟ್ ವಿಲ್ ಬಿ ಗೋಯಿಂಗ್
ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನಥಿಂಗ್ ನ್ಯೂ. ಯಾಕಂದರೆ ಯಾಕೆ ಎಲ್ಲರೂ ಕರೀಲಿಲ್ಲ ಅಂದರೆ ಸ್ವಲ್ಪ ಇದಾಗ್ಬಿಡ್ಲಿ, ಅದಾದಮೇಲೆ ಎಲ್ಲರೂ ಕರೆಯೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತೀವಿ. ಬಟ್ ಎಲ್ಲರೂ ವಿ ವಾಂಟ್ ಟು ಕಾಲ್ ಎವ್ರಿಬಡಿ. ಯಾಕಂದರೆ ಸುಮ್ಮನೆ ಹೋಮ್ ಟೂರ್ ಅಂತ ಒಂದೊಂದಾಗಿ ತಗೊಳ್ಳೋದಲ್ಲ, ಎಲ್ಲರೂ ಬಂದು ಹೋಮ್ ಟೂರ್ ಮಾಡ್ಬೋದು ಅದಕ್ಕೆ ಒಂದ್ಸತಿ. ಸೊ ಎಲ್ಲರೂ ಬನ್ನಿ ಒಂದ್ಸತಿ, ಒಳ್ಳೆ ಊಟ ಮಾಡ್ಕೊಂಡು ಹೋಮ್ ಟೂರ್ ಮಾಡಿದಾಗುತ್ತೆ. ಥ್ಯಾಂಕ್ ಯು. ಅದೇ November 15th ಮುಂದೆ ಬರ್ತಾ ಇದ್ದೀನಿ, ನೋಡಿ ಆಶೀರ್ವಾದ ಮಾಡಿ ಆರಿಸಿ.